ಗುಡ್ ಮಾರ್ನಿಂಗ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ದಿವಸ ನಾವು ಪರಿಶುದ್ಧಾತ್ಮನ ಕುರಿತಾದ ಅಧ್ಯಯನದ ಅತ್ಯಂತ ಮಹತ್ವದ ದಿನಕ್ಕೆ ನಾವು ಬಂದಿದ್ದೇವೆ. ಥಿಯರಿ ನಾವು ಕೇಳಿದ್ದೇವೆ, ಥಿಯರಿ ನಾವು ತಿಳ್ಕೊಂಡಿದ್ದೇವೆ. ಇನ್ಫ್ಯಾಕ್ಟ್ ನಾವು ಬಹಳ ಮಹತ್ವದ ಸಂಗತಿಗಳನ್ನು ಕಳೆದ 2-3 ದಿವಸಗಳಿಂದ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಇದು ಪರಿಶುದ್ಧಾತ್ಮನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಆರಂಭಿಕ ಸತ್ಯಗಳನ್ನು ನಾವು ಗಮನಿಸಿದ್ದೇವೆ. ಪರಿಶುದ್ಧಾತ್ಮನು ಯಾರು? ಪರಿಶುದ್ಧಾತ್ಮನ ವ್ಯಕ್ತಿತ್ವವೇನು? ಪರಿಶುದ್ಧಾತ್ಮನ ಹೆಸರುಗಳು ಇವುಗಳನ್ನು ನಾವು ಈಗಾಗಲೇ ಯೋಚಿಸಿದ್ದೇವೆ. ಒಂದು ವೇಳೆ ನೀವು ಈ ಒಂದು ಸ್ಟಡಿ, ಈ ಒಂದು ಅಧ್ಯಯನಕ್ಕಾಗಿ ಕೇವಲ ಇದು ಪರಿಶುದ್ಧಾತ್ಮನ ಅಭಿಷೇಕದ ಕುರಿತು ಇರುವಂಥದ್ದು ಎಂಬುದಾಗಿರುವುದರಿಂದ ನೀವು ಈ ಒಂದು ಸೆಷನ್ ಅಟೆಂಡ್ ಮಾಡ್ತಾ ಇದ್ರೆ, ನಾನು ನಿಮ್ಮನ್ನು ವಿನಂತಿಸ್ತೇನೆ, ಈ ಮೊದಲಿನ ಅಸ್ಥಿವಾರ ಅಂದರೆ ಫೌಂಡೇಶನಲ್ ಕೆಲವೊಂದು ಸೆಷನ್ಸ್ ಏನಿದೆ, ಯಾಕಂದ್ರೆ ಅದರಲ್ಲಿ ಪರಿಶುದ್ಧಾತ್ಮನ ಕುರಿತು ನಾವು ವಿಶೇಷವಾಗಿ ತಿಳ್ಕೊಳ್ಳುವಂಥದ್ದು. ಆತನ ಯಾರು, ಆತನ ವ್ಯಕ್ತಿತ್ವವೇನು, ಮತ್ತು ಆತನ ಹೆಸರುಗಳು ಏನು, ಅದು ಬೈಬಲ್ನಲ್ಲಿ ಉಪಯೋಗಿಸಲ್ಪಡುವಂಥ ಹೆಸರುಗಳು ಏನು, ಅದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಮತ್ತು ಅದರ ಜೊತೆಗೆ ನಾವು ವಿಶೇಷವಾಗಿ ಆತ್ಮಭರಿತ ಜೀವಿತದ ಅರ್ಹತೆಗಳು ಅವುಗಳನ್ನು ಕೂಡ ನಾವು ನೋಡಿದೆವು. ಅದರ ಅರ್ಥವೇನು? ಆತ್ಮಭರಿತ ಜೀವಿತದ ಅರ್ಥ ಏನು? ನಾವು ಹೇಳಿ ಬಹಳ ಅನಾಯಿಂಟೆಡ್ ಪರ್ಸನ್ ಅಂದ್ರೆ ಏನು, ಅಭಿಷಕ್ತ ವ್ಯಕ್ತಿ ಅಂದ್ರೆ ಅನಾಯಿಂಟೆಡ್ ಮೆಸೇಜ್ ಅಂತ ಹೇಳುವಾಗ, ಅನಾಯಿಂಟೆಡ್ ಸಿಂಗಿಂಗ್ ಅಂತ ಹೇಳುವಾಗ, ಇವೆಲ್ಲ ಶಬ್ದ ಉಪಯೋಗಿಸುವಾಗ ಅದರ ಅರ್ಥ ಏನು ಎಂಬುದನ್ನು ಕೂಡ ನಾವು ಗಮನಿಸಿದ್ದೇವೆ. ವಿಶೇಷವಾಗಿ ಪ್ರಿಯರೇ, ಅದು ಪರಿಶುದ್ಧಾತ್ಮನ ಪ್ರಭಾವ, ಪರಿಶುದ್ಧಾತ್ಮನ ಮಾರ್ಗದರ್ಶನ ಮತ್ತು ಪರಿಶುದ್ಧಾತ್ಮನ ಸ್ವಾಧೀನದಲ್ಲಿ ಇರುವಂಥ ಜೀವಿತ ಎಂಬುದನ್ನು ನಾವು ಈಗಾಗಲೇ ಅದರ ಕುರಿತು ತಿಳಿದಿದ್ದೇವೆ. ಸೊ ಆತ್ಮಭರಿತ ಜೀವಿತ ಜೀವಿಸುವಾಗ ಅದರಿಂದಾಗುವಂಥ ಲಾಭಗಳೇನು ಎಂಬುದನ್ನು ಕೂಡ ನಾವು ಗಮನಿಸಿದ್ದೇವೆ. ಪರಿಶುದ್ಧಾತ್ಮ ಭರಿತ ಜೀವಿತದ ಲಾಭಗಳು, ಸೊ ಅದು ಅನೇಕ ವಿಷಯಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಸಾಕ್ಷಿಗಾಗಿ ನಾವು ಹೊಂದುವಂಥ ಒಂದು ಬಲ ಮಾತ್ರವಲ್ಲ, ದೇವರ ಸಾನ್ನಿಧ್ಯ, ದೇವರ ಮಾರ್ಗದರ್ಶನ, ಉಕ್ಕಿ ಹರಿಯುವಂಥ ಸಂತೋಷ, ಸೈತಾನನ ಮೇಲೆ ಜಯ ಮತ್ತು ಮತ್ತೊಬ್ಬರಿಗೆ ಆಶೀರ್ವಾದ ಆಗುವಂಥ ಸಾಧ್ಯತೆ, ಶೋಧನೆ ಮೇಲೆ ಜಯ, ಅರ್ಥಗರ್ಭಿತ ಆರಾಧನೆ, ಆತ್ಮಿಕ ವರಗಳು, ಆತ್ಮಿಕ ಫಲ, ಆಳವಾದ ಸಂಬಂಧ, ರೋಗ ಸೌಖ್ಯತೆ ಮತ್ತು ಪ್ರಾರ್ಥನಾ ಜೀವಿತದಲ್ಲಿ ಬಲ, ಆತ್ಮಿಕ ಮನುಷ್ಯನಲ್ಲಿ ಒಂದು ಹೊಸತನ, ಇವೆಲ್ಲ ನಾವು ಈ ಒಂದು ಲಾಭದ ವಿಷಯದಲ್ಲಿ ನಾವು ತಿಳ್ಕೊಂಡು ಪರಿಶುದ್ಧಾತ್ಮ ಭರಿತ ಜೀವಿತಕ್ಕೆ ಅರ್ಹತೆಗಳನ್ನು ಕೂಡ ನಾವು ಕೆಲವೊಂದನ್ನು ಗಮನಿಸಿದೆವು. ನಾವು ರಕ್ಷಣೆ ಹೊಂದಿ ಹೊಸದಾಗಿ ಹುಟ್ಟಿರಬೇಕು, ಆತ್ಮಭರಿತರಾಗಿರಬೇಕು, ನಾವು ಒಂದು ತೆರೆದ ಮನಸ್ಸುಳ್ಳವರಾಗಿರಬೇಕು, ನಾವು ಹಸಿದು ಬಾಯಾರಿದವರಾಗಿರಬೇಕು ದೇವರಿಗಾಗಿ. ಮಾತ್ರವಲ್ಲ, ನಾವು ಹುಡುಕುತ್ತಾ ಇರುವಂಥ ತವಕದಲ್ಲಿರುವಂಥವರಾಗಿರಬೇಕು. ಸೊ ನೆನ್ನೆ ದಿವಸ ನಾವು ಪರಿಶುದ್ಧಾತ್ಮ ಭರಿತ ಜೀವಿತದ ಪ್ರವೇಶ ದ್ವಾರ ಏನು ಎಂಬುದಾಗಿ ನಾವು ನೋಡಿದೆವು. ಪರಿಶುದ್ಧಾತ್ಮ ಭರಿತ ಜೀವಿತದ ಪ್ರವೇಶ ದ್ವಾರ ಅದು ಪರಿಶುದ್ಧಾತ್ಮನ ಅಭಿಷೇಕ. ಸೊ ಪರಿಶುದ್ಧಾತ್ಮನ ಅಭಿಷೇಕ ಎಂಬುದಾಗಿ ಹೇಳುವಾಗ ಅದು ಬೈಬಲ್ನಲ್ಲಿರುವಂಥ ಅನುಭವ, ಯಾವುದೇ ಒಂದು ಡಿನಾಮಿನೇಷನ್ಗೆ ಸೇರಿದ್ದಲ್ಲ, ಅದು ಬೈಬಲ್ನ ಅನುಭವ, ಯಾವುದೋ ಒಂದು ಪಂಗಡದ ಅನುಭವ ಅಲ್ಲ, ಅದು ಬೈಬಲ್ನ ಅನುಭವ. ಸೊ ನೀನು ಬೈಬಲ್ ಹಿಂಬಾಲಿಸ್ತಾ ಇದ್ರೆ, ಬೈಬಲನ್ನು ಅನುಸರಿಸ್ತಾ ಇದ್ರೆ, ಇದು ಅನುಭವ ನನಗೆ ಬೇಕನ್ನುವಂಥ ಒಂದು ಅಪೇಕ್ಷೆ ನಿನ್ನಲ್ಲಿ ಇರಬೇಕು. ಇದು ರಕ್ಷಣೆಯ ನಂತರದ ಅನುಭವ. ರಕ್ಷಣೆಯ ಸಮಯ ಮುದ್ರಿಸಲ್ಪಡುತ್ತೆ, ಆದರೆ ರಕ್ಷಣೆಯ ಮುದ್ರೆಯ ಅನುಭವದ ನಂತರ, ಸಂಚಕಾರದ ಅನುಭವದ ನಂತರ ಖರೀದಿಸಲ್ಪಡುವ, ಸಂಪೂರ್ಣವಾಗಿ ಆತನ ಸ್ವಾಧೀನಕ್ಕೆ ಒಳಪಡುವಂಥ ಅನುಭವ ಸಾಮಾನ್ಯ ಅನುಭವ. ಇದು ಬಲದ ಅನುಭವ, ಇದು ಅವಶ್ಯಕವಾದಂಥ ಅನುಭವ ಎಂಬುದಾಗಿಯೂ ಕೂಡ ನಾವು ತಿಳಿದಿದ್ದೇವೆ. ಆತ್ಮಭರಿತರಾಗಿ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿ ನಾವು ಜೀವಿಸುವಾಗ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆ ಅನುಭವ ಯಾವ ಯಾವ ಆಶೀರ್ವಾದಗಳಿಗೆ ಕಾರಣವಾಗ್ತದೆ ಎಂಬುದಾಗಿ ಕೂಡ ನಾವು ನೋಡಿದೆವು. ವಿಶೇಷವಾಗಿ ನಾವು ಫಲಭರಿತತೆ ನಮ್ಮಿಂದ ಹೆಚ್ಚಾಗ್ತದೆ. ಮಾತ್ರವಲ್ಲ, ನಾವು ಸೂಕ್ಷ್ಮ ಪ್ರಜ್ಞೆ ಬೆಳೆಸಿಕೊಳ್ಳುತ್ತೇವೆ ಪರಿಶುದ್ಧಾತ್ಮನಿಂದಾಗಿ, ಅಭಿಷೇಕದಿಂದಾಗಿ. ಮತ್ತು
ನಮ್ಮಲ್ಲಿ ತಿಳುವಳಿಕೆ ಹೆಚ್ಚಾಗ್ತದೆ, ಆತ್ಮಿಕ ತಿಳುವಳಿಕೆ ಹೆಚ್ಚಾಗ್ತದೆ ಮತ್ತು ಪ್ರೀತಿ ಹೆಚ್ಚಾಗ್ತದೆ. ಇದೆಲ್ಲ ಈಗಾಗಲೇ ನಾವು ಅಭ್ಯಾಸ ಮಾಡಿರುವಂಥ ವಿಷಯಗಳು. ಇಂದು ನಾವು ಈ ಮಹತ್ವದ ಪ್ರಶ್ನೆ, ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಡುವುದು ಹೇಗೆ, ಈ ಪ್ರಶ್ನೆಗೆ ನಾವು ಉತ್ತರ ಪಡ್ಕೊಳ್ಳಲಿಕ್ಕಿದ್ದೇವೆ. ಆದರೆ ನಾನು ನಿಮ್ಮನ್ನು ವಿನಂತಿಸ್ತೇನೆ, ಈ ವಿಡಿಯೋ ಲೈವ್ ಏನಾಗ್ತಾ ಇದೆ ಇದನ್ನು ನೀವು ಶೇರ್ ಮಾಡಬೇಕು. ಇದು ಇತರರಿಗೂ ಕೂಡ ಆಶೀರ್ವಾದಕರವಾಗ್ತದೆ. ಮತ್ತು ಶೇರ್ ಮಾಡುವಂಥದ್ದು ಅಷ್ಟೇ ಅಲ್ಲ, ನೀವು ಅಭಿಷೇಕದ ಅನುಭವ, ಪರಿಶುದ್ಧಾತ್ಮನ ಸ್ನಾನದ ಅನುಭವ ಆಗಿರದಿದ್ದರೆ, ಪರಿಶುದ್ಧಾತ್ಮನ ಅಭಿಷೇಕ ನಿಮಗೆ ಆಗಿರದಿದ್ದರೆ, ಇದು ಆ ದಿನ ಎಂದು ನಂಬಿಕೆಯಿಂದ, ಅಪೇಕ್ಷೆಯಿಂದ, ಪ್ರಿಯರೇ, ವಾಕ್ಯದ ಮುಖಾಂತರ ಪರಿಶುದ್ಧಾತ್ಮನ ವಿಷಯದಲ್ಲಿ ಇದೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಆದರೆ ಈಗ ಈ ದಿನ ನನಗೆ ಈ ಅನುಭವ ಬೇಕು ಅನ್ನುವಂಥ ಬಯಕೆಯೊಂದಿಗೆ ನೀವು ಕೂತ್ಕೊಳ್ಳುವುದಾಗಿದ್ದಲ್ಲಿ, ನಾನು ನಂಬಿದ್ದೇನೆ, ವಾಗ್ದಾನ ಮಾಡಿ ಅದರಂತೆ ನಡೆಯುವ ದೇವರು ಈ ದಿವಸ ನೀವು ಕೂತ್ಕೊಂಡಿರುವ ಮನೆಯಲ್ಲಿ, ನೀವು ಕೇಳುತ್ತಿರುವ ಆ ರೂಮಿನಲ್ಲಿ, ನೀವಿರುವ ಸ್ಥಳದಲ್ಲಿ, ಒಂದು ವೇಳೆ ಕುಟುಂಬವಾಗಿ ಕೇಳ್ತಾ ಇದ್ರೆ, ನಿಮ್ಮ ಕುಟುಂಬದ ಮೇಲೆ ಪರಿಶುದ್ಧಾತ್ಮನ ಬಲ, ಶಕ್ತಿ ಇಳಿದು ಬರಲಿಕ್ಕಿದೆ ಪ್ರಿಯರೇ. ಯಾಕಂದ್ರೆ ಆತನ ವಾಗ್ದಾನ ಮಾಡಿದಂತೆ ನಡೆಯುವಂಥ ದೇವರು. ಆತನು ಮಾತು ಕೊಟ್ಟು ಅದನ್ನ ಮುರಿಯುವುದಿಲ್ಲ. ಮನುಷ್ಯನು ಮಾತು ಕೊಟ್ಟು ಮುರಿತಾನೆ ಇದ್ರೆ, ದೇವರು ಎಂದೆಂದಿಗೂ ತನ್ನ ಮಾತನ್ನ ಮುರಿಯುವುದಿಲ್ಲ, ಮಾತಿನ ಪ್ರಕಾರ ನಡೀತಾನೆ. ಅದು ಅಪೇಕ್ಷೆ ನಿನ್ನಲ್ಲಿ ಈ ದಿವಸ ಬೇಕು. ಈ ಸೆಷನ್ ನೀನು ಭಾಗವಹಿಸ್ತಾ ಇರುವಾಗ ನಿನ್ನಲ್ಲಿ ಈ ಅಪೇಕ್ಷೆ ಇರಬೇಕು. ಪರಿಶುದ್ಧಾತ್ಮನೇ, ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿಸು, ನಿನ್ನ ಬಲದಿಂದ ನನ್ನನ್ನು ತುಂಬಿಸು. ಇದು ಈ ದಿವಸದ ಅತ್ಯಂತ ಮಹತ್ವದ ಅಪೇಕ್ಷೆ, ಈ ದಿವಸದ ಅತ್ಯಂತ ಮಹತ್ವದ ಪ್ರಾರ್ಥನೆ ನೀನು ಮಾಡಬೇಕು. ಹಾಗೆ ವೀಕ್ಷಕನು ಟಿವಿ ನೋಡ್ತಾ ಕೂತ್ಕೊಳ್ಳುವಂಥದ್ದಲ್ಲ ರೀ ಇದು. ಮೊಬೈಲ್ ನೋಡ್ತಾ ನೀವು ಬೇರೆ ಬೇರೆ ವಿಷಯಗಳು ನೋಡ್ತಾ ಇರುವಂಥ ವಿಷಯ ಇರಬಹುದು. ಆದರೆ ಏನು ಗೊತ್ತಾ, ಈ ದಿನ, ಈ ಸೆಷನ್ ನೀನು ನೋಡ್ತಾ ಇರುವಂಥದ್ದು, ಭಾಗವಹಿಸ್ತಾ ಇರುವಂಥದ್ದು ಒಂದು ಪ್ರಾರ್ಥನೆಯೊಂದಿಗೆ, ಕರ್ತನೇ, ನನ್ನ ಸಂಗಡ ನಿನ್ನ ಕಾರ್ಯವನ್ನ ಮಾಡು, ನಿನ್ನ ಬಲದಿಂದ, ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿಸು ಅನ್ನುವಂಥ ಈ ಒಂದು ಮಹತ್ವದ ಪ್ರಾರ್ಥನೆ ನಮ್ಮದಾಗಿರಬೇಕು ಪ್ರಿಯರೇ. ಇದು ಈ ಒಂದು ಪ್ರಾರ್ಥನೆಯ ಅವಲಂಬನೆ ಈ ದಿವಸ ಬೇಕೇ ಬೇಕು. ಯಾಕಂದ್ರೆ ನಾವು ಪರಿಶುದ್ಧಾತ್ಮನ ಅಭಿಷೇಕ ಹೊಂದುವುದು ಹೇಗೆ ಅಂತ ನಾವು ತಿಳ್ಕೊಳ್ಳುವಂಥದ್ದು ಒಂದು ವೇಳೆ ಈ ಒಂದು ತಿಳುವಳಿಕೆಗಾಗಿ ಮಾತ್ರ ಅಲ್ಲ, ಅನುಭವಕ್ಕಾಗಿ ಈ ದಿವಸ. ಸೊ ಒಂದು ವೇಳೆ ನಮ್ಮ ಸೆಷನ್ ಈ ದಿವಸ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು, ನಾವು ಸ್ವಲ್ಪ ಟೈಮ್ ಹೆಚ್ಚು ತೆಗೆದುಕೊಳ್ಬಹುದು. ಆದ್ರೆ ಏನ್ ಗೊತ್ತಾ, ನಮ್ಮ ಪ್ರಾರ್ಥನೆ ಏನಂದ್ರೆ, ನೀವು ಯಾವ ದೇವರು ಈ ವಾಗ್ದಾನ ಮಾಡಿದ್ದಾನೋ ಆ ವಾಗ್ದಾನದಂತೆ ನಡೆಯುವವನು ಎಂಬುದನ್ನು ಅನುಭವಿಸುವುದಕ್ಕಾಗಿ ಈ ದಿನ ಈ ಅಪೇಕ್ಷೆ ನಿಮ್ಮದಾಗಿರಲಿ, ಈ ಬಯಕೆ, ಈ ಪ್ರಾರ್ಥನೆ ನಿಮ್ಮದಾಗಿರಲಿ. ಈಗಾಗಲೇ ಆತ್ಮಭರಿತರಾಗಿದ್ದೀರೋ, ಆತ್ಮಭರಿತರಾದವರು ಸಹ ನಿಮ್ಮ ಪ್ರಾರ್ಥನೆ ಇದಾಗಿರಲಿ, ಸ್ವಾಮಿ ನನ್ನನ್ನು ಈ ದಿವಸ ಹೊಸ ಬಲದಿಂದ ತುಂಬಿಸಪ್ಪ, ಹೊಸ ಶಕ್ತಿಯಿಂದ ತುಂಬಿಸಪ್ಪ, ಓ ತಿರುಗಿ ತಿರುಗಿ ನನ್ನನ್ನು ತುಂಬಿಸುವ ಅನುಭವದಲ್ಲಿ ನಡೆಸು ಅನ್ನುವಂಥದ್ದು ನಿಮ್ಮ ಪ್ರಾರ್ಥನೆ ಆಗಿರಬೇಕು. ಪ್ರಿಯರೇ, ಈ ದಿವಸ ನಾವು ಬಹಳ ಮಹತ್ವದ ದಿನ ಇದು. ಒಂದು ವೇಳೆ ಇದು ಪರಿಶುದ್ಧಾತ್ಮನು ಪಂಚಾಶತಮ ದಿನದಲ್ಲಿ ಯಾವ ರೀತಿಯಾಗಿ ಇಳಿದು ಬಂದನೋ ಅದೇ ರೀತಿಯಾಗಿ ಈ ದಿವಸ ನಿಮ್ಮ ಮನೆಗಳಲ್ಲಿ ಆತನು ಇಳಿದು ಬಂದು ನಿಮ್ಮನ್ನ ಬಲ ಶಕ್ತಿಯಿಂದ ಹೊದಿಸುವ, ತುಂಬಿಸುವಂತ ಕಾರ್ಯ, ಪರಲೋಕ ನಿಮ್ಮ ಮನೆಗೆ ಇಳಿದು ಬಂದು, ನಿಮ್ಮ ಮನೆಗಳಲ್ಲಿ ಇಳಿದು ಬಂದು, ನಿಮ್ಮ ರೂಮ್ಗಳಲ್ಲಿ ಇಳಿದು ಬಂದು ನಿಮ್ಮನ್ನ ಬಲದಿಂದ ತುಂಬಿಸುವಂತ, ಶಕ್ತಿಯಿಂದ ತುಂಬಿಸುವಂತ ಸಮಯ ಈ ದಿನ ಆಗಿದೆ. ಅಪೇಕ್ಷಿಸ್ತಾ ಇದ್ದೀರೋ? ಹಲ್ಲೆಲೂಯ. ಅಪೇಕ್ಷಿಸ್ತಾ ಇರ್ತಿದ್ರು ಪ್ರಿಯರೇ, ಅಪೇಕ್ಷಿಸ್ತಾ ಇರುವಂಥವ್ರು ಈ ಪ್ರಾರ್ಥನೆ ಮಾಡ್ತಾ ಇರಬೇಕು. ದೇವರೇ, ನನ್ನ ಸಂಗಡ ಈ ದಿವಸ ಈ ಅದ್ಭುತವಾದ ಅಭಿಷೇಕದ ಬಲ ನನಗೆ ಕೊಡಬೇಕೆಂಬುದಾಗಿ ಕೇಳಿಕೊಡ್ರಿ. ಸೊ ಈ ದಿವಸ ನಾವು ಆರಂಭಿಕವಾಗಿ ನಿಮ್ಮೊಂದಿಗೆ ತಿಳಿಸ ಬಯಸುವಂತ ಸಂಗತಿಗಳನ್ನೆಂದ್ರೆ, ಅಭಿಷೇಕಕ್ಕಾಗಿ ಮಾಡಬೇಕಾದ ಸಂಗತಿಗಳು. ಓಕೆ, ಅಭಿಷೇಕಕ್ಕಾಗಿ ಮಾಡಬೇಕಾದ ಸಂಗತಿಗಳು. ಯಾವ ಸಂಗತಿಗಳು ನಾವು ಒಂದೊಂದಾಗಿ ಈ ಸಮಯ ನೋಡ್ಲಿಕ್ಕಿದ್ದೇವೆ. ಪ್ರಿಯರೇ, ಸಿದ್ಧತೆಯೊಂದಿಗೆ ನಾವು ಆತನ ಸನ್ನಿಧಾನದಲ್ಲಿ
ಇರುವಾಗ ನಾವು ಈ ವಿಷಯಗಳನ್ನು ಖಚಿತವಾಗಿ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಸೊ ಅಭಿಷೇಕಕ್ಕಾಗಿ ನಾವು ಮಾಡಬೇಕಾದ ಸಂಗತಿಗಳಲ್ಲಿ ಮೊದಲನೆಯದು, ನಾವು ಪರಿಶುದ್ಧಾತ್ಮನ ಬಲಕ್ಕಾಗಿ ಅಥವಾ ಅಭಿಷೇಕಕ್ಕಾಗಿ ನಾವು ಬೇಡಿಕೊಳ್ಳಬೇಕು. ಬೇಡಿಕೋ, ಇಂಗ್ಲಿಷ್ನಲ್ಲಿ ಅದನ್ನು ಆಸ್ಕ್. ಓಕೆ, ಆಸ್ಕ್. ಪರಿಶುದ್ಧಾತ್ಮನ ಬಲಕ್ಕಾಗಿ, ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ಕೇಳು. ಪ್ರಿಯರೇ, ಈ ಮಾತು ಹೇಳ್ತಾ ಇರುವಾಗ ಲೂಕನ ಸುವಾರ್ತೆ 11ನೇ ಅಧ್ಯಾಯ ನೋಡೋಣ. ಈ 11ನೇ ಅಧ್ಯಾಯದಲ್ಲಿ 13ನೇ ವಚನ ನಾವು ಗಮನಿಸುವಾಗ, ಓಕೆ, ಪರಿಶುದ್ಧಾತ್ಮನ ಕುರಿತಾದಂಥ ಈ ವಾಗ್ದಾನದಲ್ಲಿ ಗಮನಿಸ್ರಿ. ವಾಕ್ಯ 13ನೇ ವಚನ ಹೇಳ್ತಾ ಇದೆ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನ, ಇಂಪಾರ್ಟೆಂಟ್ ವರ್ಡ್, ಬೇಡಿಕೊಳ್ಳುವವರಿಗೆ, ತನ್ನಿಂದ ತಾನೇ ಅಲ್ಲ ಇದು. ಓಕೆ, ತನ್ನಿಂದ ತಾನೇ ಆತನು ಕೊಡುವುದಿಲ್ಲ. ಈ ಶಬ್ದ ಬಹಳ ಇಂಪಾರ್ಟೆಂಟ್. ಆಸ್ಕ್ ಅಂತ ಹೇಳುವಾಗ ನಿನ್ನ ಕರ್ತವ್ಯ ಇದು. ಈ ದಿವಸ ನೀನು ಬೇಡಿಕೊಳ್ಳಬೇಕು. ಆಸ್ಕ್, ಕೇಳು. ವಾಕ್ಯ ಹೇಳ್ತದೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವನಲ್ಲವೇ ಅಂದನು. ಇಂಪಾರ್ಟೆಂಟ್ ವರ್ಡ್. ನಮ್ಮ ಕರ್ತವ್ಯವೇನು, ನಮ್ಮ ಜವಾಬ್ದಾರಿ ಏನು? ನಾವು ಬೇಡಿಕೊಳ್ಳಬೇಕು. 9ನೇ ವಚನ ನೋಡ್ರಿ, ಇದೇ ಸನ್ನಿವೇಶ ಅದು. ಓಕೆ, ಇದೇ ಸನ್ನಿವೇಶ. ಈ ಸನ್ನಿವೇಶದಲ್ಲಿ ಆತನು ಹೇಳಿದ್ದು, ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ ಅಲ್ವಾ. ಇದನ್ನ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗಿಸ್ತೇವೆ. ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಇಂಪಾರ್ಟೆಂಟ್ ವರ್ಡ್, ಬೇಡಿಕೋ. 9ನೇ ವಚನ ಅಷ್ಟೇ ಅಲ್ಲ, ನಾವು 10ನೇ ವಚನದಲ್ಲಿಯೂ ನೋಡುವಾಗ ಆತನು ಹೇಳ್ತಾನೆ, ಆ ವಚನ ಹೇಳ್ತದೆ 10ನೇ ವಚನದಲ್ಲಿ, ತಟ್ಟಿರಿ ನಿಮಗೆ ತೆರೆಯುವುದು, ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಪ್ರಾರ್ಥನೆ ಮಾಡಲು ಆರಂಭಿಸಿ. ಈಗ ಅಭಿಷೇಕ ನೀನು ಹೊಂದಿಲ್ಲ, ವಾಕ್ಯ ಹೇಳ್ತಾ ಇದೆ ಬೇಡಿಕೋ 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 3 ಸಾರಿ. ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧಾತ್ಮನ ವಿಷಯದ ಕುರಿತು ಹೇಳ್ತಾ ಇದೆ, ಬೇಡಿಕೋ ಬೇಡಿಕೋ ಬೇಡಿಕೋ. ಇದು ಆಟೋಮೆಟಿಕ್ ಅಲ್ಲ, ಇದು ತನ್ನಿಂದ ತಾನೇ ಆಗುವಂಥದ್ದಲ್ಲ. ಹೌದು, ಪವಿತ್ರಾತ್ಮನ ಮುದ್ರೆ ನೀನು ರಕ್ಷಣೆ ಹೊಂದುವಾಗ ಪರಿಶುದ್ಧಾತ್ಮನ ಕಾರ್ಯದಿಂದ ಆಗಿ ಆ ಮುದ್ರೆಯನ್ನು ನೀನು ಹೊಂದುತ್ತಿ. ಅದರ ತುಂಬಿಸಲ್ಪಡುವ ಅಭಿಷೇಕದ ಅನುಭವ ನಿನಗೆ ಬೇಕಾಗಿದ್ದಲ್ಲಿ ನೀನು ಅದಕ್ಕಾಗಿ ಬೇಡಿಕೊಳ್ಳಬೇಕು. ಇದನ್ನ ನಂಬಿಕೆಯಿಂದ ಬೇಡಿಕೊಳ್ಳಬೇಕು. ಯಾವ ರೀತಿಯಾಗಿ? ವಿಶ್ವಾಸ. ನಾನು ದೇವರ ಚಿತ್ತದ ಪ್ರಕಾರ ಬೇಡಿಕೊಳ್ಳುವಾಗ, ವಾಕ್ಯ ಹೇಳ್ತದೆ, ದೇವರ ಚಿತ್ತದ ಪ್ರಕಾರ ನಾನು ಪ್ರಾರ್ಥಿಸುವಾಗ, ದೇವರ ಚಿತ್ತದ ಪ್ರಕಾರ ನಾನು ಪ್ರಾರ್ಥಿಸುವಾಗ, ನಿಮಗೆ ಗೊತ್ತಿದೆ, ನಾವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥಿಸುವಾಗ ದೇವರು ಏನ್ ಮಾಡ್ತಾನೆ? ಆ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ. ನೋಡ್ರಿ, 1 ಯೋಹಾನ 5ನೇ ಅಧ್ಯಾಯದಲ್ಲಿ ನಾವು ಈ ವಚನ ಗಮನಿಸುವಾಗ 14 ಮತ್ತು 15ನೇ ವಚನ ಹೇಳ್ತದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ಆತನು ನಮ್ಮ ವಿಜ್ಞಾಪನೆಯನ್ನ ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂದು ಎಂಬುದು ನಮಗೆ ಗೊತ್ತಾಗಿದೆ. ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ, ಗಮನಿಸ್ತಾ ಇದ್ದೀರಾ? ದೇವರ ಚಿತ್ತಾನುಸಾರವಾಗಿ. ಸೊ ನಾವು ಪರಿಶುದ್ಧಾತ್ಮನ ಅಭಿಷೇಕದ ವಿಷಯದಲ್ಲಿ ನಾವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ನನಗೆ ನಿನ್ನ ಅಭಿಷೇಕ, ಆ ಪರಿಶುದ್ಧಾತ್ಮನ ಅಭಿಷೇಕವನ್ನು ಕೊಡು, ಆ ಪರಿಶುದ್ಧಾತ್ಮ ಸ್ನಾನವನ್ನು ಕೊಡು ಅಂತ ನಾನು ಪ್ರಾರ್ಥಿಸುವಾಗ ಅದು ದೇವರ ಚಿತ್ತನ? ಯೋಚಿಸಬೇಕಾದಂಥ ಒಂದು ಪ್ರಶ್ನೆ. ಒಂದು ದೇವರ ಚಿತ್ತಾನುಸಾರವಾಗಿ ನಾನು ಪ್ರಾರ್ಥಿಸಿದ್ರೆ, ಈಗಾಗಲೇ 14ನೇ ವಚನ ಹೇಳಿದೆ ಏನಂತ? ದೇವರ ಚಿತ್ತಾನುಸಾರವಾಗಿ ನಾನು ಪ್ರಾರ್ಥಿಸಿದ್ರೆ ಆ ಪ್ರಾರ್ಥನೆಯನ್ನು ಆತನು ಕೇಳ್ತಾನೆ.
ಕೇಳ್ತಾನೆ. 15ನೇ ವಚನ ಹೇಳ್ತದೆ, ಕೇಳುವಂಥದ್ದು ಅಷ್ಟೇ ಅಲ್ಲ, ಅದನ್ನ ಉತ್ತರಿಸುತ್ತಾನೆ. ಬೇಡಿದವುಗಳಿಂದ ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ಅದು ದೊರೆಯುತ್ತದೆ. ಬೇಡಿಕೊಳ್ಳುವಾಗ ಆತನು ಕೇಳುತ್ತಾನೆ, ಕೇಳುವಂಥದ್ದು ಅಷ್ಟೇ ಅಲ್ಲ, ಅದನ್ನು ಕೊಡುತ್ತಾನೆ, ಅದು ದೊರಕುತ್ತದೆ. ಬಹಳ ಮಹತ್ವದ ಅಂಶ. ಆದರೆ ಕೆಲವು ಸಾರಿ ಅನೇಕರು ಹೊಂದದೇ ಇರುವುದಕ್ಕೆ, ಪ್ರಾರ್ಥನೆಗಳಿಗೆ ಸದುತ್ತರ ಹೊಂದದೇ ಇರುವುದಕ್ಕೆ ಕಾರಣವೇನು ಎಂಬುದಾಗಿ ನಾವು ನೋಡುವಾಗ, ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 2ನೇ ವಚನ ನಿಮಗೆ ಗೊತ್ತಿರುವಂತ ವಾಕ್ಯ ನೋಡ್ರಿ. ಏನ್ ಹೇಳ್ತದೆ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ, ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ, ನಿಮ್ಗೆ ಯಾಕೆ ದೊರಕಲಿಲ್ಲ? ವಾಕ್ಯ ಹೇಳ್ತದೆ, ನೀವು ದೇವರನ್ನು ಗಮನಿಸ್ರಿ, ಬೇಡಿಕೊಳ್ಳದ ಕಾರಣ. ಏನ್ ಗೊತ್ತಾ? ಬೇಡಿಕೊಳ್ಳದ ಕಾರಣ. ಇಂಪಾರ್ಟೆಂಟ್ ವರ್ಡ್. ಬೇಡಿಕೊಳ್ಳದ ಕಾರಣ ನಿಮಗೆ ದೊರೆಯಲಿಲ್ಲ. ನೀವೇನೇನೋ ಮಾಡ್ತಾ ಇರಬಹುದು, ಜಗಳ ಅದೆಲ್ಲ ಮಾಡ್ತಾ ಇರಬಹುದು. ಏನ್ ಗೊತ್ತಾ? ದೇವರು ಈ ದಿವಸ ಬೇಡಿಕೊಳ್ಳುವವರನ್ನ ನೋಡ್ತಾ ಇದ್ದಾನೆ. ಯಾರು ಈ ದಿವಸ ಹೃದಯಪೂರ್ವಕವಾಗಿ ಅಭಿಷೇಕ ಬೇಕಪ್ಪ, ನನಗೆ ಅಭಿಷೇಕ ಬೇಕು, ಪರಿಶುದ್ಧಾತ್ಮನಿಂದ ದೀಕ್ಷಾ ಸ್ನಾನ ಬೇಕು ಅಂತ ಯಾರು ಬೇಡಿಕೊಳ್ತಾ ಇದ್ದಾರೆ? ಈ ಸಮಯ ನಿಮ್ಮ ಮನೆಗಳಲ್ಲಿ ಆತನು ಬಂದು ವೀಕ್ಷಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಯಾರು ನನಗಾಗಿ ಹಸಿದಿದ್ದಾರೆ? ಕೆಲವರು ಕೇಳುವುದಿಲ್ಲ. ಯಾಕೆ ಗೊತ್ತಾ? ಒಂದು ಅಜ್ಞಾನ, ಇದನ್ನು ತಿಳಿದಿಲ್ಲ. ಒಂದು ವೇಳೆ ಅನೇಕ ಸಾರಿ ಚರ್ಚ್ಗಳಲ್ಲಿ ಕೂಡ ಇದರ ಕುರಿತು ಬೋಧನೆ ಇಲ್ಲ. ಅನೇಕ ಸಾರಿ ನಾವು ಕೇಳುವಂಥದ್ದು ಕೂಡ ಇವರು ಹೇಳುವ ವಿಷಯಗಳಲ್ಲಿ ಅತಿರೇಕಗಳನ್ನು ಮಾಡಿ, ಯಾವ ಅನುಭವ ಸಾಮಾನ್ಯ ವಿಶ್ವಾಸಿಯ ಹಕ್ಕು ಮತ್ತು ಅನುಭವವೋ ಅದನ್ನು ಅತಿ ಪವಿತ್ರ ಜನರು ಅವರು ಇವರಿಗೆ ಎಂಬುದಾಗಿ ಹೇಳುವಂಥ 108 ಗಲಿಬಿಲಿ ಹುಟ್ಟುವಂಥ ವಿಷಯಗಳಿಂದಾಗಿ ತಲೆ ಕೆಡಿಸಿಕೊಂಡು ಬೆಡಪಾಯಿದರು ಸಾಬರಿ ಅನ್ನುವಂಥ ರೀತಿಯಲ್ಲಿ ಇರುವಂಥವ್ರು ಅನೇಕರಿದ್ದಾರೆ. ಆದರೆ ಇದು ಸಾಮಾನ್ಯ ಅನುಭವ, ಇದು ಬೈಬಲಿನ ಅನುಭವ, ಇದು ವಿಶ್ವಾಸಿಗಳಿಗಾಗಿ ಇರುವಂಥ ಅನುಭವ. ಎಚ್ಚೆತ್ತುಕೋ. ಏನ್ ಗೊತ್ತಾ? ಇದರ ವಿಷಯದಲ್ಲಿ ನೀನು ಅಜ್ಞಾನದಿಂದ ಕೂಡಿರಬಾರ್ದು. ಅದಕ್ಕೆ ನಾವು 1ನೇ ಸೆಷನ್, 2ನೇ ಸೆಷನ್, 3ನೇ ಸೆಷನ್, ಈ ಅಜ್ಞಾನ ಇರಬಾರ್ದು ಎಂಬುದಾಗಿ ಸತ್ಯವನ್ನು ತಿಳಿಸುವುದಕ್ಕಾಗಿ ನಾವು ಪ್ರಯತ್ನ ಮಾಡಿದ್ದೇವೆ. ಸೊ ಯಾಕೆ ಕೇಳುವುದಿಲ್ಲ ಅನೇಕರು? ನಾನು ಬೈಬಲ್ ಓದ್ತೀನಿ, ಕ್ವೈಟ್ ಟೈಮ್ ಮಾಡ್ತೀನಿ, ನಾನು ಸೇವೆ ಮಾಡ್ತೀನಿ. ಆದ್ರೆ ಏನ್ ಗೊತ್ತಾ? ವಾಕ್ಯ ಆದೇಶಿಸಿರುವ, ಯೇಸು ಸ್ವಾಮಿ ಹೇಳಿರುವ ಅನುಭವಕ್ಕೆ ನಾವು ಸಮಯ ಕೊಡ್ತಾ ಇಲ್ಲ. ಬಲಕ್ಕೆ ಸಮಯ ಕೊಡ್ತಾ. ಎರಡನೇದು, ನಾವು ಕೇಳದೆ ಇರುವುದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ? ಆಲಸ್ಯ. ನಾನ್ ಸ್ಯಾಟಿಸ್ಫೈಡ್. ಓಕೆ, ಇಷ್ಟು ಸಾಕ್ರಿ, ಇದಕ್ಕಿಂತ ಹೆಚ್ಚು ನನಗೆ ಬೇಕಾಗಿಲ್ಲ. ಇವಾಗ ಆತ್ಮಿಕ ಸೋಮಾರಿಗಳಷ್ಟೇ. ನನಗಿದೇನು ಮತ್ತೆ ಏನಿದು? ನಾನು ರಕ್ಷಣೆ ಹೊಂದಬೇಕು, ಆಯಿತು, ದೀಕ್ಷಾಸನ ಆಯಿತು, ಮತ್ತು ಇದೇನು? ಏನು ಗೊತ್ತಾ? ನೀನು ಬೆಳೆಯುವುದಕ್ಕೆ ಮನಸ್ಸಿಲ್ಲ ಅಂತಂದರೆ ನೀನು ಸತ್ತಿರುವ ಸಂಕೇತವಷ್ಟೇ. ಸತ್ತ ಸಂಗತಿಗಳು ಬೆಳೆಯುವುದಿಲ್ಲ, ಜೀವದಿಂದಿರುವ ಸಂಗತಿಗಳು ಬೆಳೀತದೆ. ಬೆಳೆಯುವಂಥ ಹಸಿವೆ ಬೆಳಿಬೇಕಾದ್ರೆ ನೀನು ಆಹಾರ ಸೇವಿಸಬೇಕು, ನೀರು ಕುಡಿಬೇಕು. ಹಾಗೆ ಆತ್ಮಿಕವಾಗಿ ನೀನು ಬೆಳೆಯುತ್ತಾ ಇರುವಂಥ ವ್ಯಕ್ತಿ ಆಗಿರಬೇಕಾಗಿದ್ದಲ್ಲಿ ನೀನು ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಶಕ್ತಿ, ಆ ಅಭಿಷೇಕ ನಿನಗೆ ಬೇಕೆಂಬುವಂಥ ಹಸಿವೆ ನಿನಗೆ ಬೇಕು. ಸೋಮಾರಿಯಾಗಿದ್ರೆ, ಆಲಸ್ಯದಿಂದ ಕೂಡಿದ್ರೆ ಅದಕ್ಕೆ ಬೇಡಿಕೊಳ್ಳುವುದಿಲ್ಲ. ಮತ್ತು ಕೆಲವರು ದ್ವೇಷ. ಇದರ ಬಗ್ಗೆ, ಇದು ಅವರ ಡಿನಾಮಿನೇಷನ್, ಇವರ ಡಿನಾಮಿನೇಷನ್. ನೀನು ಬೈಬಲ್ನಲ್ಲಿ ಇರುವಂಥದ್ದಯ್ಯ, ಇದು ಬೈಬಲ್ನಲ್ಲಿ ಬರೆದಿರುವಂಥ ಸತ್ಯ ಇದು. ಇದರ ಕುರಿತು ನೀನ್ಯಾರು? ನಮ್ಮ ಡಿನಾಮಿನೇಷನ್ ಹೇಳುತ್ತಾ ಇಲ್ಲ, ನಮ್ಮ ಏನಂತಾರೆ ಆ ತತ್ವಜ್ಞಾನಿಗಳು ಹೇಳ್ತಾರೆ, ಬೈಬಲ್ ಹೇಳ್ತಾ ಇದೆ, ಅಪೊಸ್ತಲರ ಕೃತ್ಯದ ಅನುಭವ ಇದು. ಅದಕ್ಕೆ ಒಂದು ವೇಳೆ ನಿನ್ನಲ್ಲಿ ದ್ವೇಷ ತುಂಬಿರೋದ್ರಿಂದ ನೀನು ಬೇಡಿಕೊಳ್ಳುವುದಿಲ್ಲ. ಬೇರೆ ಎಲ್ಲ ಬೇಡಿಕೊಳ್ತಿ, ಮನಿ ಕೊಡು, ಜಾಗ ಕೊಡು, ಹೆಣ್ಣು ಕೊಡು, ಗಂಡು ಕೊಡು, ಉದ್ಯೋಗ ಕೊಡು, ಆದರೆ ಪರಿಶುದ್ಧಾತ್ಮನನ್ನು ಕೊಡು, ಬಲದಿಂದ ತುಂಬಿಸೋ ಕೇಳುವುದಿಲ್ಲ. ಅದಕ್ಕಾಗಿ ನಾನು ಹೇಳ್ತೇನೆ, ಫಸ್ಟ್ ನೀನು ಮಾಡಬೇಕಾದ ಕಾರ್ಯ ಬೇಡಿಕೋ.
ಎರಡನೇದು ನಾವು ಮಾಡಬೇಕಾದಂಥದ್ದು, ಅಭಿಷೇಕದ ಅನುಭವಕ್ಕೆ ನಾವು ಹೋಗುವುದಕ್ಕಾಗಿ ಮಾಡಬೇಕಾದದ್ದು ನಂಬಿಕೆಯ ಹೆಜ್ಜೆಯನ್ನು ನಾವು ಇಡಲೇಬೇಕು. ಓಕೆ, ನಂಬಿಕೆಯ ಹೆಜ್ಜೆ ಇದನ್ನು ನಾವು ಇಡಲೇಬೇಕು. ಓಕೆ, ಇದು ಬಹಳ ಒಂದು ಮಹತ್ವದ ಹಂತ. ಓಕೆ, ಇದು ನಂಬಿಕೆಯ ಹೆಜ್ಜೆ ಬೇಕು. ತಿರುಗಿ ಹೇಳ್ತೇನೆ ರೀ, ನಾವು ಪರಿಶುದ್ಧಾತ್ಮನ ಅನುಭವವನ್ನು ಹೊಂದುವಂಥದ್ದು ನಂಬಿಕೆಯ ಮುಖಾಂತರವೇ. ಓಕೆ, ನಂಬಿಕೆಯ ಮುಖಾಂತರವೇ. ನೋಡ್ರಿ, ಯೇಸು ಸ್ವಾಮಿ ಹೇಳಿದಂಥ ಮಾತು ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 37-38 ವಚನ ಓದೋಣ. ಆ ಜಾತ್ರೆಯ ಮಹಾದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನ ನಂಬಿದವನ ಹೊಟ್ಟೆಯೊಳಗಿಂದ, ದಯಮಾಡಿ ಗಮನಿಸಿದ್ರ, ನನ್ನನ್ನ ಪ್ರೀತಿಸುವವನ ಹೊಟ್ಟೆಯೊಳಗಿಂದ ಅಲ್ಲ, ನನ್ನನ್ನ ಮೆಚ್ಚುವವನ ಹೊಟ್ಟೆಯೊಳಗಿಂದಲ್ಲ, ನನ್ನ ಅಭಿಮಾನಿಯ ಹೊಟ್ಟೆಯೊಳಗಿಂದಲ್ಲ, ನನ್ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಪರಿಶುದ್ಧಾತ್ಮನ ಒಂದು ಅಭಿಷೇಕ ನಂಬಿಕೆಯ ಅನುಭವ. ಇದು ಜ್ಞಾನದ ಅನುಭವ ಅಲ್ಲ, ಇದು ನಂಬಿಕೆಯ ಅನುಭವ. ಪೌಲನು ಅದನ್ನೇ ಹೇಳಿದ್ದು. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ ಅದರ 2ನೇ ವಚನ ನೋಡ್ರಿ. ವಾಗ್ದಾನದ ಆ ಪರಿಶುದ್ಧಾತ್ಮನನ್ನು ನಾವು ಹೊಂದುವಂಥದ್ದು ಹೇಗೆ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಬೇಕೆಂದಿದ್ದೇನೆ, ನೀವು ದೇವರ ಆತ್ಮನನ್ನ ಹೊಂದಿದ್ದು ರೂಲ್ಸ್ ಫಾಲೋ ಮಾಡೋದ್ರಿಂದನಾ, ನೇಮ ನಿಷ್ಠೆಗಳನ್ನು ಅನುಸರಿಸುವುದರಿಂದಲೋ, ಅಥವಾ ಕೇಳಿ ನಂಬಿದ್ದರಿಂದಲೋ? ಅದಕ್ಕೆ ಉತ್ತರ ಆಕ್ಚುಲಿ ಕೇಳಿ ನಂಬಿದ್ದರಿಂದ. ಓಕೆ, ಗಲಾತ್ಯ ಸಭೆಯೇ, ನಿನ್ನ ರೂಲ್ಸ್, ನಿನ್ನ ರೆಗ್ಯುಲೇಷನ್ಸ್, ನಿನ್ನ ಸ್ಟೆಪ್ಸ್ ಇದು ಅಲ್ಲ ಅಭಿಷೇಕ, ಪರಿಶುದ್ಧಾತ್ಮನ ಬಲ ಹೊಂದುವುದಕ್ಕೆ ಅದೆಲ್ಲ ನಡೆಸುವಂಥದ್ದು. ಗಲಾತ್ಯ ಸಭೆಗೆ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಆ ಬಲ ಶಕ್ತಿಯನ್ನ ಹೊಂದಿದ್ದು ನಂಬಿಕೆಯಿಂದಲೇ. ಸೊ ಅದಕ್ಕೆ ನಾವು ಇನ್ಫ್ಯಾಕ್ಟ್ ಗಲಾತ್ಯ 3:14 ನೋಡುವಾಗ, ಮೂರನೇ ಅಧ್ಯಾಯದ 14ನೇ ವಚನ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನ ಶಾಸ್ತ್ರದಲ್ಲಿ ಬರೆದದೇ ಇಲ್ಲ. ಮುಂದೆ ಅದರ ಒಂದು ವಚನ ನೀವು ಪೂರ್ತಿ 2ನೇ ಭಾಗಕ್ಕೆ ನೀವು ಓದುವಾಗ ಅಲ್ಲಿ ಬಹಳ ಒಂದು ಸ್ಪಷ್ಟವಾದ ಉದ್ದೇಶ ನಾವು ಅಲ್ಲಿ ನೋಡ್ತೇವೆ. ಯಾಕೆ ಎಂಬುವಂಥದ್ದನ್ನು ನೀವು ಅಲ್ಲಿ ಒಂದೊಳ್ಳೆ ಇಂಗ್ಲಿಷ್ನಲ್ಲಿ ನಾವು ಅದನ್ನು ಗಮನಿಸಬಹುದು. ಇದೇ ವಚನ ಇಂಗ್ಲಿಷ್ನಲ್ಲಿ ಬಹಳ ಸ್ಪಷ್ಟವಾದ ಸತ್ಯವನ್ನು ಹೇಳ್ತದೆ. ಏನಂದ್ರೆ ನೋಡ್ರಿ, he redeemed us in order that the blessing given to Abraham might come to the Gentiles through Christ Jesus, so that by faith, ನೆನ್ಪಿಟ್ಕೊಳ್ರಿ, by faith, ನಂಬಿಕೆಯಿಂದ, we might receive the promise of the Spirit, ಪರಿಶುದ್ಧಾತ್ಮನ ಅಭಿಷೇಕ ನಾವು ಹೊಂದುವುದಕ್ಕಾಗಿ. ನಂಬಿಕೆ ಅಂದ್ರೆ ಏನು? ಹಾಗಾದ್ರೆ ನಂಬಿಕೆಯ ಹೆಜ್ಜೆ ಅಂತ ಹೇಳಿದ್ರಲ್ಲ, ನಂಬಿಕೆ ಅಂದ್ರೆ ಏನು ಪ್ರಿಯರೇ? ನಂಬಿಕೆ ಅಂದ್ರೆ ದೇವ್ರು ಏನು ಮಾತು ಕೊಟ್ಟಿದ್ದಾನೆ ಅದ್ರ ಪ್ರಕಾರ ನಡೀತಾನೆ ಅನ್ನುವಂತ ಒಂದು ಅರಿವು. ದೇವ್ರು ಮಾತು ಕೊಟ್ಟಿದ್ರೆ ಅದ್ರ ಪ್ರಕಾರ ನಡೀತಾನೆ. ಇದನ್ನ ನೀನು ನಂಬ್ತೀಯೋ ಇಲ್ವೋ? ದೇವರು ಮಾತು ಕೊಟ್ಟಿರುವಂತದ್ದನ್ನ ಆತನ ನೆರವೇರಿಸ್ತಾನೆ ಅನ್ನುವಂತ ಭರವಸೆ, ಅದರ ಜೊತೆಗೆ ದೇವರು ಕೊಡುತ್ತಾ ಇರುವಂತದ್ದನ್ನ ನಾನು ಸ್ವೀಕರಿಸುವಂತದ್ದು ನಂಬಿಕೆ. ಈಗ ಮದುವೆಯಲ್ಲಿ ನೀವು ಗಿಫ್ಟ್ ಕೊಡುವಾಗ ಅವ್ರ ಕೈ ಹಿಂದೆ ಕಟ್ಕೊಂಡು ಕೂತ್ಕೊಂಡ್ರೆ, ಬರೀ ನೋಡಿ ಮುಖ ನೋಡಿ ಸ್ಮೈಲ್ ಮಾಡಿದ್ರೆ, ಆ ದೇವರು ಕೊಡ್ತಾ ಇದ್ದಾನೆ. ನಿನ್ನ ಕರ್ತವ್ಯ ಅದು. ಬೇಡಿಕೊಳ್ಳುತ್ತಾ ಇರುವ ನೀನು ನಂಬಿಕೆಯಿಂದ ಕೈ ಚಾಚಬೇಕು, ಸ್ವೀಕರಿಸುವುದಕ್ಕಾಗಿ ಕೈ ಚಾಚಬೇಕು. ಮತ್ತು ನಂಬಿಕೆ ಅಂದ್ರೆ ಇದು ನಿನ್ನ ಅನಿಸಿಕೆ ಅಲ್ಲ. ಓಕೆ, ಅನಿಸಿಕೆ ಅಲ್ಲ. ನಂಬಿಕೆ ಅಂದ್ರೆ ನೀನು ಮಾಡುವ ಕಾರ್ಯ, ನೀನು ಮಾಡುವ ಕ್ರಿಯೆಗಳು ನಂಬಿಕೆ. ಓಕೆ, ಇದು ಅವಶ್ಯಕವಾಗಿ ನೀನು ತಿಳ್ಕೊಳ್ಬೇಕು. ಸೊ ಇದಕ್ಕಾಗಿ ವಿಶೇಷವಾಗಿ ನೀನು ನೆನ್ಪಿಟ್ಕೋ, ಈ ಒಂದು ನಂಬಿಕೆ ವಿಷಯದಲ್ಲಿ ಯೋಚಿಸ್ತಾ ಇರುವಾಗ
ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ನಂಬಿಕೆ ಬೇಕು. ನಂಬಿಕೆ ಅಂದ್ರೆ ಏನು ಎಂದು ನಾವು ನೋಡಿದ್ದೇವೆ. ಮತ್ತು ನಂಬಿಕೆ ವಿಷಯದಲ್ಲಿ ನೀನು ಬಹಳ ಗಂಭೀರವಾಗಿ ತಿಳ್ಕೊಳ್ಬೇಕಾದಂತ ಒಂದು ಅಂಶವೇನೆಂದ್ರೆ ಅಧೀನತೆ, ಸಮರ್ಪಣೆ ನಂಬಿಕೆಯ ಲಕ್ಷಣ. ನಂಬಿಕೆಯ ಲಕ್ಷಣ. ನೀನು ಸಂಪೂರ್ಣವಾಗಿ ನಿನ್ನನ್ನು ಆತನಿಗೆ ಒಳಪಡುವಾಗ, ಅಧೀನವಾಗುವಾಗ ನೀನು ನಂಬಿಕೆಯನ್ನು ತೋರಿಸ್ತಾ ಇದೀಯ. ನಂಬಿಕೆಯ ಲಕ್ಷಣ ಅದು. ಇದು ಇಚ್ಛಾಪೂರ್ವಕವಾಗಿ ನಾನು ನನ್ನನ್ನು ನಿನ್ನ ಕಡೆಗೆ ಸಮರ್ಪಿಸ್ತಾ ಇದ್ದೇನೆ ಸ್ವಾಮಿ, ನಾನು ಸ್ವಾಮಿ ನಿನ್ನನ್ನು ಸಮರ್ಪಿಸ್ತಾ ಇದ್ದೇನೆ, ನನ್ನನ್ನು ಸಂಪೂರ್ಣವಾಗಿ ನನ್ನ ಶರೀರ ಆತ್ಮ ಪ್ರಾಣವನ್ನ ನಿನಗೆ ಸಮರ್ಪಿಸ್ತಾ ಇದ್ದೇನೆ. ಸೊ ಇದು ನಂಬಿಕೆಯ ಹೆಜ್ಜೆ. ನಂಬಿಕೆಯ ಹೆಜ್ಜೆ. ಸೊ ನಂಬಿಕೆಯ ಹೆಜ್ಜೆ ಎಂಬುದಾಗಿ ಹೇಳುವಾಗ, ನಂಬಿಕೆಯಿಂದ ನಾನು ಸ್ವೀಕರಿಸುವುದು ಅಂದ್ರೆ ಏನು, ನಂಬಿಕೆಯಿಂದ ಹೊಂದುವಂಥದ್ದು ಅಂದ್ರೆ ಏನು? ಪ್ರಿಯರೇ, ನಂಬಿಕೆಯ ಹೆಜ್ಜೆ ವಿಶೇಷವಾಗಿ ಅಭಿಷೇಕದ ವಿಷಯದಲ್ಲಿ ಏನಪ್ಪ ಅಂತಂದ್ರೆ, ನಂಬಿಕೆಯಿಂದ ನಾನು ಬಾಯಿ ತೆರೆದು ಮಾತಾಡಬೇಕು. ನಂಬಿಕೆಯ ಹೆಜ್ಜೆ ಇದು. ನೆನ್ಪಿಟ್ಕೊಳ್ಳಿ, ಪಂಚಾಶತಮ ದಿನದಲ್ಲಿ ಏನಾಯ್ತು? 120 ಜನ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನ ಏನ್ ಹೇಳ್ತದೆ? ಏನ್ ಮಾಡಿದ್ರಪ್ಪ ಅವರು? ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ತಮ್ಮ ತಮಗೆ ಯಾವ ಶಕ್ತಿ ಅಂತೆ? ನುಡಿಯುವ ಶಕ್ತಿ. ಓಕೆ, ನುಡಿಯುವ ಶಕ್ತಿ. ಸೊ ಪರಿಶುದ್ಧಾತ್ಮನ ಅಭಿಷೇಕ ಅಂತ ಹೇಳುವಾಗ ನಂಬಿಕೆಯ ಹೆಜ್ಜೆ, ನೀನು ನುಡಿಯಬೇಕು, ನೀನು ಬಾಯಿ ತೆರೆಯಬೇಕು. ನೀನು ಬಾಯಿ ತೆರೆಯದ ಹೊರತು ಅದು ನಂಬಿಕೆಯ ಹೆಜ್ಜೆ ಅಲ್ಲ. ನೀನು ಬಾಯಿ ತೆರೆಯಬೇಕು. ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಆರಂಭಿಸಿದರು. ಏನ್ ಮಾತಾಡಿದ್ರು ಅಲ್ಲಿ ಯೋಚಿಸ್ಬೇಕು. ಏನ್ ಮಾತಾಡಿದ್ರು ಅವರು? ನುಡಿಯುವುದಕ್ಕೆ ಆರಂಭಿಸಿದ್ರು. ಏನ್ ನುಡಿದ್ರು ಅಂತಂದ್ರೆ, ಆ ಆತ್ಮನ ಬಲ ಹೊಂದುವಾಗ ನೀನು ನುಡಿಯುವ ವಿಷಯವೇನು ಅಂತ ಪ್ರಶ್ನೆ ಮಾಡಿದ್ರೆ ಅದು ಸ್ತುತಿ ಸ್ತೋತ್ರಗಳೇ. ದೇವರ ಮಹಿಮೆಯ ಕಾರ್ಯಗಳನ್ನೇ ನೀನು ಆ ಅನ್ಯ ಭಾಷೆಯ ಮುಖಾಂತರ ದೇವರ ಆ ಗುಣಗಾನ ಮಾಡುತ್ತೀಯೇ ಹೊರತು ನೀನು ಬೇರೆ ಯಾವ ವಿಷಯವಾಗಿಯೂ ಅಲ್ಲ. ಯೋಚಿಸು, ಗಮನಿಸು. ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 53ನೇ ವಚನದಲ್ಲಿ ಶಿಷ್ಯ ಮಂಡಳಿ ಏನ್ ಮಾಡ್ತಾ ಇತ್ತು? ಪರಿಶುದ್ಧಾತ್ಮನ ಅಭಿಷೇಕ ಆಗುವುದಕ್ಕಾಗಿ ಅವರು ಏನ್ ಮಾಡ್ತಾ ಇದ್ರು ನೋಡ್ರಿ. 53ನೇ ವಚನ ಹೇಳ್ತದೆ, ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ರಾಜಕೀಯ ಮಾಡ್ತಾ ಇದ್ರ, ದೇವಾಲಯದಲ್ಲಿ ಪಾಲಿಟಿಕ್ಸ್ ಡಿಸ್ಕಷನ್ ಮಾಡ್ತಾ ಇದ್ರ, ದೇವಾಲಯದಲ್ಲಿ ಹರಟೆ ಹೊಡೆಯೋದಕ್ಕೆ ಹೋಗ್ತಿದ್ರ, ದೇವಾಲಯದಲ್ಲಿ ಇವರು ಏನ್ ಬಟ್ಟೆ ಹಾಕೊಂಡು ಬಂದಿದ್ದಾರೆ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ರ. ನೆನ್ಪಿಟ್ಕೊಳ್ಳಿ, ಆ ಶಿಷ್ಯ ಮಂಡಳಿಯ ಮೇಲೆ ಪರಿಶುದ್ಧಾತ್ಮನು ಇಳಿದು ಬರುವುದಕ್ಕೆ ಅತ್ಯಂತ ಮಹತ್ವದ ಕಾರಣ, ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ಅವರು ಕೊಂಡಾಡುತ್ತಿದ್ದರು. ಹಲ್ಲೆಲೂಯಾ, ಕೊಂಡಾಡುತ್ತಿದ್ದರು. ಈಗ ನೀನು ಕೂತುಕೊಂಡಿರುವ ಮನೆಯಲ್ಲಿ, ರೂಮ್ನಲ್ಲಿ ಕೊಂಡಾಡುವುದಕ್ಕೆ ಆರಂಭಿಸು. ಯಾಕಂದ್ರೆ ಕೊಂಡಾಡುವಂಥದ್ದು, ಸ್ತುತಿಸುವಂಥದ್ದು ನಂಬಿಕೆಯ ಹೆಜ್ಜೆ. ಕೊಂಡಾಡುತ್ತಿದ್ದರು. ಪರಿಶುದ್ಧಾತ್ಮನ ಅಭಿಷೇಕವಾದ ಮೇಲೆ ಅವ್ರು ಏನ್ ಮಾಡಿದ್ರು? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 11ನೇ ವಚನ ನೋಡ್ರಿ. ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಂತ ಜನರು ಅವ್ರು ಹೇಳ್ತಾ ಇದ್ದಾರೆ, ಅರಬಿ ದೇಶದವರು ಆಗಿರೋ ನಾವು ಮೇಲಿನ ವಚನ ನೋಡುವಾಗ ಎಲ್ಲಾ ಬೇರೆ ಬೇರೆ ಲಿಸ್ಟ್ ಗಳನ್ನ ನಾವು ನೋಡ್ತೇವೆ. ಬೇರೆ ಬೇರೆ ಸ್ಥಳಗಳಿಂದ ಬಂದಿರುವಂತ ಲಿಸ್ಟ್ ಅನ್ನು ನಾವು ನೋಡ್ತೇವೆ. ಅವ್ರು ಹೇಳ್ತಾರೆ, ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ, ಇವರು ಏನ್ ಹೇಳ್ತಾ ಇದ್ದಾರೆ? ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನ, ದೇವರ ಮಹತ್ವಗಳನ್ನ ಹೇಳುವಂತಂದ್ರೆ ಏನು? ಸ್ತೋತ್ರ. ದೇವರೇ, ನೀನು ಶ್ರೇಷ್ಠನು, ನೀನು ಉನ್ನತನು, ನೀನು ಮಹೋನ್ನತನು. ಕೊಂಡಾಡುವ ನಂಬಿಕೆಯ ಹೆಜ್ಜೆ ಅದು.
ನಂಬಿಕೆಯ ಹೆಜ್ಜೆ ಅದು. ನೀನು ಸ್ತುತಿಸುತ್ತಾ ಇರುವಾಗ, ಪಂಚಾಶತ್ಮ ದಿನದಲ್ಲಿ ಆದಂಥದ್ದು ಅದೇ. ಅವರು ಕೊಂಡಾಡುತ್ತಾ, ದೇವಾಲಯದಲ್ಲಿ ಕೊಂಡಾಡುತ್ತಾ ಇದ್ದಂತ ಆ ಬಳಗ, ಅವರು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಾಗಲು ಅವರು ಮಾತನಾಡಿದ್ದು ದೇವರ ಮಹತ್ವಗಳನ್ನೇ ಹೊರತು ಅವರು ಇದನ್ನ ಮಾತಾಡಿಲ್ರಿ. ಸ್ತುತಿಸುತ್ತಾ ನಂಬಿಕೆಯ ಹೆಜ್ಜೆ. ಇನ್ಫ್ಯಾಕ್ಟ್ ಇನ್ನೊಂದು ವಿಷಯ ನೋಡೋಣ. ಕೈಸರ್ಯದಲ್ಲಿ ಏನಾಯ್ತು? ಕೈಸರ್ಯದಲ್ಲಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದೊಳಗೆ 46ನೇ ವಚನ ನೋಡ್ರಿ. ಏನಾಯ್ತಪ್ಪ ಅಂತಂದ್ರೆ, ಪೇತ್ರನವರ ಸಂಗಡ ಬಂದಿದ್ದ ವಿಶ್ವಾಸಿಗಳೆಲ್ಲ ಅಲ್ಲಿ ಆ ಒಂದು ಏನಂತಾರೆ ಅಲ್ಲಿ ಬೋಧಿಸುವಂತ ವಿಷಯದ ಕುರಿತು, ಆ ಕೊರ್ನೇಲ್ಯನ ಮನೆಯವರೆಲ್ಲ ಅಭಿಷೇಕ ಹೊಂದಿರುವಂತ ವಿಷಯದ ಕುರಿತು ನಾವು ಕೇಳಿದ್ದೇವೆ. ವಿವರಣೆ ನೋಡ್ರಿ. ಅವರು ನಾನಾ ಭಾಷೆಗಳನ್ನಾಡುತ್ತಾ ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ಕೊಂಡಾಡುತ್ತಾ ಇರುವುದನ್ನು ಗಮನಿಸಿದ್ರ? ತಿರುಗಿ ದೇವರನ್ನ ಕೊಂಡಾಡುತ್ತಾ ಇವರು. ಬಾಯಿ ಮುಚ್ಕೊಂಡು ಕೂತ್ಕೊಡ್ಲಿಲ್ಲ ಅವರು. ನೀನು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಪರಿಶುದ್ಧಾತ್ಮನ ಅಭಿಷೇಕ ಆಗುವುದಿಲ್ಲ. ಅವ್ರೇನ್ ತಿಳ್ಕೊಳ್ತಾರೆ, ಇವ್ರೇನ್ ತಿಳ್ಕೊಳ್ತಾರೆ? ಅವ್ರು ಏನೇ ತಿಳ್ಕೊಳ್ಳಿ, ನಿನಗೆ ಆ ಬಲ ಬೇಕೋ ಬೇಡವೋ, ನಿನಗೆ ಆ ಅಭಿಷೇಕ ಬೇಕೋ ಬೇಡವೋ, ನಿನಗೆ ಇನ್ನೂ ಆ ಸಂಪ್ರದಾಯಗಳ ಸಂಕೊಲೆಯಲ್ಲಿ ಇನ್ನೂ ಎಷ್ಟು ದಿವಸ ಒಣಗಿರುವಂತ ಜೀವಿಸ್ತಿದೀಯಾ? ದೇವರು ಆ ಜೀವ ಜಲ ನಿನ್ನ ಹೊಟ್ಟೆಯೊಳಗಿಂದ ಉಕ್ಕುವಂತೆ ಮಾಡುತ್ತಿರುವಂತ ಈ ದಿವಸಗಳಲ್ಲಿ ನೀನು ಇನ್ನೂ ಸಂಪ್ರದಾಯ ನಿಯಮ, ಅವ್ರೇನ್ ತಿಳ್ಕೊಳ್ತಾರೆ, ಇವ್ರೇನ್ ತಿಳ್ಕೊಳ್ತಾರೆ? ನೋಡ್ರಿ, ಕೊರ್ನೇಲ್ಯ ಒಬ್ಬ ಅನ್ಯನು, ಅವನಿಗೆ ಆ ಅಭಿಷೇಕ ಆಗುವಾಗ ವಾಕ್ಯ ಹೇಳ್ತಾ ಇದೆ ನೋಡ್ರಿ ಆ ವಚನ. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನ ಕೊಂಡಾಡುತ್ತಾ ಇರುವುದನ್ನ ಪೇತ್ರನ ಸಂಗಡ ಬಂದಿದ್ದ ಯೆಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅರೆ ವಾ, ಅನ್ಯ ಜನಗಳಿಗೂ ಪರಿಶುದ್ಧಾತ್ಮನ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆಶ್ಚರ್ಯಪಟ್ಟರು. ಬಾಯಿ ತೆರಲು ಸಿದ್ಧವಿದೆಯಾ? ಸ್ತೋತ್ರ, ಸ್ತುತಿ 2 ಸಂಗತಿಗಳನ್ನು ಸಾಧಿಸ್ತವೆ. ಒಂದು, ನಿನ್ನ ಹೃದಯ ತೆರೆಯುವಂತೆ ಮಾಡ್ತದ. ಓಕೆ, ಕೀರ್ತನೆ 28:7 ನಾವು ಯೋಚಿಸುವಾಗ, ಯೆಹೋವನು ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯ ಉಂಟಾಯಿತು, ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು. ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವನು, ಹೃದಯವು ಹರ್ಷಿಸುವುದು. ಓಕೆ, ನಾನು ಸ್ತುತಿಸುವಾಗ, ಕೊಂಡಾಡುವಾಗ ನನ್ನ ಹೃದಯ ತೆರೆಯುತ್ತದೆ. ಓಕೆ, ಮುಚ್ಚಿದ ಹೃದಯ ತೆರೆಯುತ್ತದೆ. ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಆಗುವುದಿಲ್ಲ, ನಿನ್ನ ಹೃದಯ ಮುಚ್ಕೊಂಡು ಕೂತ್ಕೊಂಡ್ರೆ ಆಗುವುದಿಲ್ಲ. ಅಭಿಷೇಕವಾಗಬೇಕಾಗಿದ್ದರೆ ನಿನ್ನ ಹೃದಯ ತೆರೀಬೇಕು, ನಿನ್ನ ಬಾಯಿ ತೆರಿಬೇಕು. ಸೊ ಸ್ತುತಿಸುವಂಥದ್ದನ್ನ ಮಾಡುವಾಗ ನಿನ್ನ ಬಾಯಿ ತೆರೀತದೆ ಮತ್ತು ದೇವರ ಸಾನ್ನಿಧ್ಯವನ್ನ ಅಲ್ಲಿ ಕರೆತರ್ತದೆ. ಕೀರ್ತನೆ 22ನೇ ಅಧ್ಯಾಯ ಅದರ 3ನೇ ವಚನ ನಾವು ನೋಡುವಾಗ, ದೇವ್ರು ಯಾರು? ನಾವು ಆರಾಧಿಸುವಂತ ದೇವ್ರು ಯಾರು? ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ಓಕೆ, ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನಗಳ ಮೇಲೆ ಆಸನಾರೂಢನಾಗಿರುವ ಆತನು. ಗಮನಿಸ್ರಿ, ಇಂಗ್ಲಿಷ್ ನಲ್ಲಿ ಹೇಳುವ ಪ್ರಕಾರ, yet you are enthroned as the Holy One. You are the one Israel praises. In fact, you are the one who is enthroned. You are the one who is seated on the praises of his people. ತನ್ನ ಜನರ ಸ್ತುತಿ ಸ್ತೋತ್ರಗಳ ಮೇಲೆ ಆಸನಾರೂಢನಾಗಿರುವ ಆತನು. ಈ ಸಮಯ ನಾವು ಈಗ ಒಂದು ನಿಮಿಷದಲ್ಲಿ ಒಂದು ಹಾಡು ಹಾಡಿ ಕರ್ತನ ಸಾನ್ನಿಧ್ಯವನ್ನ ನಾವು ಕೇಳಲಿಕ್ಕಿದ್ದೇವೆ. ನೋಡೋಣ ಪ್ರಿಯರೇ, ಬೇಡಿಕೊಳ್ಳುವಾಗ ನಂಬಿಕೆಯಿಂದ ಬೇಡಿಕೊಳ್ಳುವಾಗ ಈ ಅನುಭವ ನಮ್ಮದಾಗುತ್ತದೆ. ನಂಬಿಕೆಯಿಂದ ನಾವು ಬೇಡಿಕೊಳ್ಳುವಾಗ, ಓ ಪ್ರಿಯರೇ, ನಾವು ಬೇಡಿಕೊಳ್ಳುವಾಗ ಈ ಅನುಭವ ನಮ್ದಾಗ್ತದೆ. ನಾವು ಈ ನಂಬಿಕೆಯಿಂದ ಬೇಡಿಕೊಂಡು, ನಂಬಿಕೆಯಿಂದ ವಿಶ್ವಾಸದಿಂದ ಈ ವಿಷಯವನ್ನ ನಾವು ಬೇಡಿಕೊಂಡು ಕರ್ತನಲ್ಲಿ ಕೇಳೋಣ. ನೀವಿರುವ ಸ್ಥಳದಲ್ಲಿ ಪ್ರಾರ್ಥಿಸ್ತೀರೋ, ನೀವಿರುವ ಸ್ಥಳದಲ್ಲಿ ಕೇಳ್ತಿರೋ, ಪರಿಶುದ್ಧಾತ್ಮನೇ ಬಾ, ಪರಿಶುದ್ಧಾತ್ಮನೇ ಬಾ. ನಾನು ನಂಬಿಕೆಯಿಂದ ಬಾಯಿ ತೆರಿತೇನೆ, ನಾನು ನಂಬಿಕೆಯಿಂದ ನುಡಿತೇನೆ, ನಾನು ನಂಬಿಕೆಯಿಂದ ಮಾತನಾಡ್ತೇನೆ. ನನ್ನನ್ನ ನಿನ್ನ ಬಲದಿಂದ, ನಿನ್ನ ಶಕ್ತಿಯಿಂದ ಅಭಿಷೇಕಿಸು, ನಿನ್ನ ಬಲದಿಂದ, ನಿನ್ನ ಶಕ್ತಿಯಿಂದ ತುಂಬಿಸು, ಹೊದಿಸು ಅಂತ ಪ್ರಾರ್ಥಿಸುತ್ತೀಯೋ? ಪ್ರಾರ್ಥಿಸೋಣ. ನಾವು ಇನ್ನೂ ಸೆಷನ್ ಮುಕ್ತಾಯಗೊಳಿಸಿಲ್ಲ, ಇನ್ನೂ ಮಹತ್ವದ ಭಾಗ ಇದೆ. ಆದ್ರೆ ಈ ಸಮಯ ಪ್ರಾರ್ಥಿಸ್ರಿ, ಕೇಳ್ರಿ. ನನ್ನಲ್ಲಿ ನಂಬಿಕೆ ಉಂಟು ಸ್ವಾಮಿ, ನಾನು ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ, ಆ ನಂಬಿಕೆಯಿಂದ ಬಾಯಿ ತೆರೀತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಿ
ಪವಿತ್ರಾತ್ಮನೇ ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಬಲದಿಂದ ನನ್ನನ್ನು ತುಂಬಿಸಿ ನನ್ನ ಒಳ ಬಂದಿರು. Hallelujah. ಬನ್ನಿ ಪವಿತ್ರಾತ್ಮನೇ ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಬಲದಿಂದ ನನ್ನನ್ನು ತುಂಬಿಸಿ ನನ್ನ ಒಳ ಬಂದಿರು. ನೀನೇ ಜೀವ ಜಾಲವು ಆರಾದಂತ ಬೋಗೆ ಒಳ್ಳೆಯ ಆಲೋಚಕ ನಮ್ಮನ್ನಾದರಿಸು. ನೀನೇ ಜೀವ ಜಾಲವು ಆರಾದಂತ ಬೋಗೆ ಒಳ್ಳೆಯ ಆಲೋಚಕ ನಮ್ಮನ್ನಾದರಿಸು. Yes, Father. Hallelujah. Hallelujah. ಪ್ರಾರ್ಥನೆ ಮಾಡುತ್ತಾ ಇರೋಣ. ಈ ದಿನ ನಿನ್ನ ಅಭಿಷೇಕ, ಪರಿಶುದ್ಧಾತ್ಮನಿಂದ ಅಭಿಷೇಕ ಹೊಂದುವ ದಿನ. ಸೊ ನಾವು ಮಧ್ಯದಲ್ಲಿ ಹಾಡುವಾಗ ನೀನು ಕೈಕಟ್ಟಿ ಕೂತ್ಕೊಳ್ಳುವಂಥದ್ದಲ್ಲ. ದಯಮಾಡಿ ನೆನ್ಪಿಟ್ಕೋ, ಬೇಡಿಕೊಳ್ಳಬೇಕು. ಎರಡನೇದು, ನಾವು ನೆನಪಿನಲ್ಲಿ ನಿಮ್ಮ ನೆನಪಿಗೆ ತಂದದ್ದು, ನಾವು ನಂಬಿಕೆಯ ಹೆಜ್ಜೆಯನ್ನು ಇಡಬೇಕು. ಮೂರನೇದು, ನಾವು ನಮ್ಮನ್ನ ಸಮರ್ಪಿಸಿಕೊಳ್ಳಬೇಕು. ಅಧೀನತೆ, ಸಮರ್ಪಣೆ ಇಲ್ಲದೆ, ನಾವು ಸಮರ್ಪಣೆ ಇಲ್ಲದೆ ಈ ಅಭಿಷೇಕದ ಅನುಭವ ನಾವು ಹೊಂದೋದಕ್ಕೆ ಆಗೋದಿಲ್ಲ. ನಾಲ್ಕನೇದು, ನಾವು ಆಗಲೇ ಈ ಸೆಷನ್ದಲ್ಲಿ ಗಮನಿಸಿದ್ದು, ನಂಬಿಕೆಯಿಂದ ನುಡಿಯಬೇಕು ಅಥವಾ ಮಾತನಾಡಬೇಕು. 4 ಮಹತ್ವದ ಹೆಜ್ಜೆಗಳನ್ನು ನಾವು ಅಭಿಷೇಕದ ವಿಷಯದಲ್ಲಿ ನಾವು ಗಮನಿಸಿದ್ದೇವೆ. ಈಗ ಈ ಒಂದು ಭಾಗದಲ್ಲಿ ಪರಿಶುದ್ಧಾತ್ಮ ಆತ್ಮನಿಂದ ಆ ಅಭಿಷೇಕ ಬಲ ನೀನು ಹೊಂದುವ ಮೊದಲು ನೀನು ತಿಳಿದಿರಬೇಕಾದ ಕೆಲವು ಸಂಗತಿಗಳಿದೆ. ಓಕೆ, ಇದನ್ನ ಗಂಭೀರವಾಗಿ ಬರೆದಿಟ್ಟುಕೋ, ನೆನ್ಪಿಟ್ಕೋ. ಓಕೆ, ಫಸ್ಟ್, ನೀನು ಪರಿಶುದ್ಧಾತ್ಮನಿಂದ ಅಭಿಷೇಕ ಹೊಂದಬೇಕಾಗಿದ್ದಲ್ಲಿ ಅತಿ ಅವಶ್ಯಕವಾಗಿ ಮೊದಲು ನೀನು ಯೇಸು ಸ್ವಾಮಿಯನ್ನ ನಂಬಿ ಆತನ ಹಿಂಬಾಲಕನಾಗಿ ರಕ್ಷಣೆ ಹೊಂದಿರುವಂಥ ವ್ಯಕ್ತಿಯಾಗಿ ತೆರೆದ ಮನಸ್ಸಿನಿಂದ ಇರಬೇಕು. ಓಕೆ, ಇದು ಅವಶ್ಯಕವಾದದ್ದು. ಓಕೆ, ಇದು ಅರ್ಹತೆ ಎಂಬುದಾಗಿ ಅನ್ನೋದಕ್ಕಿಂತ ನೀನು ಮಾಡಬೇಕಾದಂಥ ಅಂಶ ಇದು. ನಾನು ಒಂದು ವೇಳೆ ಕೆಲವು ಶಬ್ದಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀನು ರಕ್ಷಣೆ ಹೊಂದಿರಬೇಕು. ಓಕೆ, ರಕ್ಷಣೆ ಅಂದರೆ ನೀನು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರಬೇಕು ಮತ್ತು ನಿನ್ನ ಜೀವಿತ ತೆರೆದ ಅನುಭವ, ತೆರೆದ ಸ್ಥಿತಿಯಲ್ಲಿ ಇರಬೇಕು. ಓಕೆ, ತೆರೆದ ಸ್ಥಿತಿ, ಓಪನ್. ಆರ್ ಯು ಓಪನ್ ಫಾರ್ ಗಾಡ್ ಟುಡೇ? ದೇವರು ನಿನ್ನ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಆರ್ ಯು ಓಪನ್? ತೆರೆದ ಮನಸ್ಸಿದೆಯಾ ಅಥವಾ ಇಲ್ಲ? ನಾನು ಎಷ್ಟು ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೇನೆ ಅದನ್ನೇ ಮಾಡ್ತಾ ಇರ್ತೇನೆ. ನೋ, ದೇವರ ಶಕ್ತಿ ನಿನ್ನಲ್ಲಿ ಕೆಲಸ ಮಾಡಬೇಕಾದ್ರೆ, ಹಲ್ಲೆಲೂಯಾ, ನಿನ್ನಲ್ಲಿ ಅವಶ್ಯಕವಾಗಿ ರಕ್ಷಣೆಯ ಜೀವಿತ ಮತ್ತು ಕಲಿಯುವ ಸ್ವಭಾವ, ತಿಳಿದುಕೊಳ್ಳುವ ಆಸಕ್ತಿ, ಹಸಿವೆ ಬೇಕೇ ಬೇಕು. ತೆರೆದ ಮನಸ್ಸು ಬೇಕೇ ಬೇಕು. ಬೇರೆ ಯಾವ ಷರತ್ತುಗಳಿಲ್ಲ ಈ ವಿಷಯದಲ್ಲಿ. ಅತಿ ಅವಶ್ಯಕವಾದ. ಅನೇಕ ಸಾರಿ ತಪ್ಪು ಗ್ರಹಿಕೆಯಿಂದಾಗಿ ಆಸಕ್ತಿ ಇರುವುದಿಲ್ಲ. ಅದಕ್ಕಾಗಿ ನಾವು ತಪ್ಪು ಗ್ರಹಿಕೆ ಇರಬಾರ್ದೆಂಬುದಾಗಿ ಕಳೆದ 3 ದಿನಗಳಿಂದ ಅವುಗಳ ಸೆಷನ್ ನಾವು ತೆಗೆದುಕೊಂಡಿದ್ದೇವೆ. ಸೊ ಇಫ್ ಯು ಹ್ಯಾವ್ ಬೀನ್ ಬಾರ್ನ್ ಅಗೇನ್ and your heart is open to God, you are ready now to
ಟು ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನಂಬರ್ 1. ಎರಡನೇದು, ಪರಿಶುದ್ಧಾತ್ಮನ ಅಭಿಷೇಕ. ನೀನು ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಇದು. ಪರಿಶುದ್ಧಾತ್ಮನ ಅಭಿಷೇಕ ಅದು ಕಠಿಣವಲ್ಲ. ಬಹಳ ಜನ ಅದನ್ನ ಕಾಂಪ್ಲಿಕೇಟ್ ಮಾಡಿದ್ದಾರೆ, ಬಹಳ ಕಾಂಪ್ಲಿಕೇಶನ್ ಮಾಡಿದ್ದಾರೆ. ಪ್ರಿಯರೇ, ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನ ನೋಡ್ರಿ. ಇಲ್ಲಿ ಏನ್ ಮಾಡ್ತಾರೆ ಯೇಸು ಸ್ವಾಮಿಯಲ್ಲಿ? ಇದನ್ನ ಕೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮವನ್ನ ತಕ್ಕೊಳ್ಳರಿ ಅಂತ ಹೇಳಿದನು. ಗಮನಿಸಿದ್ರ? ಇದನ್ನ ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮವರವನ್ನ ತಕ್ಕೊಳ್ಳಿರಿ ಅಂದರು. ಊದಿ ಎಂಬುದಾಗಿ ಹೇಳುವಾಗ ಏನ ಕಾರ್ಯ? ಯಾರು ಹೇಗೆ ಊದ್ತಾರೆ ಹೇಳ್ರಿ? ಅಷ್ಟೇ ಅಲ್ವಾ? ಸೌಂಡ್ ಬರ್ತದ? ದೊಡ್ಡ ಗದ್ದಲ ಆಗ್ತದ? ಇಲ್ಲ. ಊದಿ ಅಂತ ಶಬ್ದ ಯೇಸು ಸ್ವಾಮಿ ಅಲ್ಲಿ ಪರಿಶುದ್ಧಾತ್ಮನ ಬಲವನ್ನ ಸ್ವೀಕರಿಸುವ, ಅಭಿಷೇಕವನ್ನ ಸ್ವೀಕರಿಸುವುದ ಕುರಿತು ಹೇಳುವಾಗ ಅವರ ಮೇಲೆ ಆತನು ಶ್ವಾಸವನ್ನ ಬಿಟ್ಟನು ಅಥವಾ ಶ್ವಾಸವನ್ನು ಊದಿದನು ಎಂಬುದಾಗಿ ಇನ್ನೊಂದು ಮಾತಿನಲ್ಲಿ ಹೇಳಬಹುದು. ಇದು ಅಭಿಷೇಕ ಅಥವಾ ಬಲದಿಂದ ತುಂಬುವ ಅನುಭವಕ್ಕೆ ಯೇಸು ಸ್ವಾಮಿ ಒಂದು ಮಾದರಿ ತೋರಿಸ್ತಾ ಇದ್ದಾರೆ, ಒಂದು ವಿಧಾನ ತೋರಿಸ್ತಾ ಇದ್ದಾರೆ, ಅದರ ಸತ್ಯವನ್ನ ತಿಳಿಸ್ತಾ ಇದ್ದಾರೆ. ಅಭಿಷೇಕ ಹೊಂದುವಂಥದ್ದಂದ್ರೆ ಏನು? ನೀನು ನಿನ್ನ ಶ್ವಾಸವನ್ನ ಬಿಟ್ಟಂತೆ, ನಿನ್ನ ಶ್ವಾಸವನ್ನ ತೆಗೆದುಕೊಂಡಂತೆ. ಕೊರೋನಾ ವೈರಸ್ ಸಮಸ್ಯೆ ಇರುವಂಥವರಿಗೆ ಶ್ವಾಸ ಬಿಡುವುದು, ಶ್ವಾಸ ತೆಗೆದುಕೊಳ್ಳುವಂಥದ್ದು ವೈದ್ಯಕೀಯವಾಗಿ ಸಮಸ್ಯೆ ಅಂತ ನಾವು ತಿಳಿದಿರಬಹುದು. ಆದರೆ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡುವಂಥ ಕಾರ್ಯ ಶ್ವಾಸವನ್ನ ಊದಿ ಶ್ವಾಸವನ್ನ ಸ್ವೀಕರಿಸುವ, ನಾವು ಶ್ವಾಸವನ್ನ ತೆಗೆದುಕೊಳ್ಳುವಂಥ ಅನುಭವದಂತೆ ಅವರ ಮೇಲೆ ಆತನು ಊದಿದಾಗ ಅವರು ಆ ಶ್ವಾಸವನ್ನ ಸೇವಿಸುವಾಗ, ಆ ಶ್ವಾಸವನ್ನ ಸೇವಿಸಿದಂತೆ ಅವರ ಅನುಭವ ಅಭಿಷೇಕದ ಅನುಭವ. ಯೋಚಿಸ್ತಾ ಇದ್ದೀರಾ? ಬೈಬಲ್ನಲ್ಲಿರುವಂಥದ್ದು. ಅವರ ಮೇಲೆ ಶ್ವಾಸವನ್ನ ಊದಿದನು. ನೀನು ಶ್ವಾಸ ತೆಗೆದುಕೊಳ್ಳುವಂಥದ್ದು ಎಷ್ಟು ಸರಳವೋ ಅಷ್ಟೇ ಪರಿಶುದ್ಧಾತ್ಮನ ಅಭಿಷೇಕವು ಸರಳ. ಕಠಿಣ ಅಲ್ಲ. ಶ್ವಾಸ ತೆಗೆದುಕೊಳ್ಳುವಂಥದ್ದು ಒಂದು ಸಾಮಾನ್ಯ ಜೀವನ ಕ್ರಿಯೆ. ಓಕೆ, ಯಾವುದೇ ಮನುಷ್ಯನು ಜೀವ ಇದೆ ಅಂತಂದ್ರೆ ಶ್ವಾಸ ತೆಗೆದುಕೊಳ್ಳುತ್ತಿರ್ತಾನೆ. ಓಕೆ, ವಿಶ್ವಾಸಿ, ರಕ್ಷಣೆ ಹೊಂದಿರುವಂಥ ವಿಶ್ವಾಸಿ ನಿನಗೆ ಪರಿಶುದ್ಧಾತ್ಮ ಅಭಿಷೇಕ ಆಗುವ ವಿಷಯದಲ್ಲಿ ಶ್ವಾಸ ತೆಗೆದುಕೊಳ್ಳುವಷ್ಟು ಸರಳ. ಅದು ಸಾಮಾನ್ಯವಾದ ವಿಷಯ ಕೂಡ. ಮಾಡಬೇಕಾದದ್ದು ಎಷ್ಟೇ? ಬೇಡಿಕೋ, ವಿಶ್ವಾಸಿಸು, ನಂಬಿಕೆಯಿಂದ ಸ್ವೀಕರಿಸು, ನಂಬಿಕೆಯಿಂದ ಮಾತಾಡು. ನೆನ್ಪಿಟ್ಕೊರಿ, ಬೇಡಿಕೊಳ್ಳಬೇಕು, ನಂಬಬೇಕು, ಸಮರ್ಪಿಸಿಕೊಂಡು ಸ್ವೀಕರಿಸಬೇಕು, ನಂಬಿಕೆಯಿಂದ ನುಡಿಬೇಕು ಅಷ್ಟೇ. ನಾವು ಯೋಚಿಸೋಣ ಪ್ರಿಯರೇ, ಕೆಲವರು ಹಂಗೆ ಮಾತಾಡುವಾಗ ದುರಾತ್ಮ ಬಂದ್ರೆ ಬೇರೊಂದು ಆತ್ಮ ನೀನು ಹೊಂದುವುದಿಲ್ಲ. ನಂಬಿಕೆಯಿಂದ, ಯೇಸು ಸ್ವಾಮಿಯ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದ ಯೇಸು ಸ್ವಾಮಿಗೇ ನೀನು ಬೇಡಿಕೊಂಡು, ಯೇಸು ಸ್ವಾಮಿಗೇ ನೀನು ಅಧೀನವಾಗಿ, ಯೇಸು ಸ್ವಾಮಿಯ ಮೇಲೆ ನಂಬಿಕೆಯಿಂದ ನೀನು ಬಾಯಿ ತೆರೆದು ನುಡಿಯಲು ಆರಂಭಿಸುವಾಗ ಆತನು ನಿನಗೆ ದುರಾತ್ಮನನ್ನು ಕೊಡುವನೆ. ಯೋಚನೆ ಮಾಡು. ರಕ್ಷಣೆ ಹೊಂದುವಾಗ ಯಾವ ಆತ್ಮ ಬಂತು? ರಕ್ಷಣೆ ಹೊಂದುವುದಕ್ಕೆ ಯೇಸು ಸ್ವಾಮಿಯ ಹಿಂಬಾಲಕನಾಗುವ ನಿರ್ಧಾರ ತೆಗೆದುಕೊಳ್ತಾ ಇದ್ದಾಗ ನಿನಗೆ ಯಾವ ಪರಿಶುದ್ಧಾತ್ಮನು ನಿನ್ನೊಳಗೆ ಬಂದು ನೆಲೆಸಿದನೋ ಅದೇ ಪರಿಶುದ್ಧಾತ್ಮ ನಿನ್ನನ್ನು ತುಂಬಿ ಅಭಿಷೇಕಿಸುತ್ತಾನೆ. ಗಲಿಬಿಲಿ ಬೇಡ, ಗೊಂದಲ ಬೇಡ. ಬೇರೊಂದು ಆತ್ಮವನ್ನ ನೀನು ಹೊಂದುವುದಿಲ್ಲ. ಆತನು ನೆನ್ಪಿಟ್ಕೊಳ್ಳೋಣ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ
ವಚನ 5, 6, 7 ಓದುವ ಯೇಸು ಸ್ವಾಮಿ ಹೇಳಿದಂಥ ಮಾತು, ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ, ಈ ಶಬ್ದ ಗಮನಿಸ್ತಾ ಇದ್ದೀರಾ, ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರನು. ಮುಂದಿನ ವಚನ, ಆ ವಚನ ಹೇಳುವಂಥದ್ದು, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. 7ನೇ ವಚನ ಕೂಡ ಅಲ್ಲಿ ಗಮನಿಸಬೇಕಾದದ್ದು, ನೀವು ಹೊಸದಾಗಿ ಹುಟ್ಟಬೇಕು ಎಂದು ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಸೊ ಗಮನಿಸ್ರಿ, ನಾವು ಪರಿಶುದ್ಧಾತ್ಮನಿಂದ ಅಭಿಷೇಕ ಅಂತ ಹೇಳುವಾಗ ಬೇರೊಂದು ಆತ್ಮದಿಂದ ಆತ ನಮ್ಮನ್ನ ಅಭಿಷೇಕಿಸುವುದಿಲ್ಲ. ಅದೇ ಆತ್ಮ, ನಾವು ರಕ್ಷಣೆ ಹೊಂದುವುದಕ್ಕೆ ಕಾರಣವಾದ ಅದೇ ಆತ್ಮ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕೆ ಕಾರಣವಾದ ಅದೇ ಆತ್ಮ ನಮ್ಮನ್ನು ಆ ಅಭಿಷೇಕಕ್ಕೆ ತುಂಬಿ ನಡೆಸುತ್ತದೆ. ರೋಮ 8ನೇ ಅಧ್ಯಾಯ 9ನೇ ವಚನ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರವಾದೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಸೊ ಆ ಆತ್ಮನ ನೆಲೆಸುವಿಕೆ ಇರುವುದರಿಂದಲೇ ನೀನು ಆ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ್ದು. ಇದನ್ನ ಯೋಚಿಸಬೇಕು. ಆತ ನಿನ್ನನ್ನು ಹೇಗೆ ತುಂಬ್ತಾನೆ? ಯೋಹಾನ 7:38 ಪ್ರಕಾರ ಆತನು ತುಂಬುವ ವಿಧಾನ ನೋಡ್ರಿ. ನಮ್ಮನ್ನು ಆತನು ಹೇಗೆ ತುಂಬಿಸ್ತಾನೆ? ನನ್ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಯಾವ ರೀತಿಯಾದ ಹೊಳೆಗಳು? ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಓಕೆ, ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಹೇಳಿದನು. ತುಂಬಿ ಹೊರಸೂಸುವ ಅನುಭವ. ಸೊ ಕಠಿಣ ಅಲ್ಲ. ನೀರು ಟ್ಯಾಂಕ್ ತುಂಬಿದ ಮೇಲೆ ಅದನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ತುಂಬಿ ತುಳುಕುವ ಅನುಭವ. ಮತ್ತು 3ನೇದು, ಈ ವಿಷಯ ನೀವು ಮೊದಲೇ ತಿಳ್ಕೊಂಡಿರ್ಬೇಕು. ಅಭಿಷೇಕ ಹೊಂದುವಂಥ ವಿಷಯದಲ್ಲಿ ನೀನು ತಿಳಿದಿರಬೇಕಾದಂಥ ಅಂಶ ಅಂತ ಹೇಳುವಾಗ, ನೀನು ನಿನ್ನ ಗರ್ವ ಅಥವಾ ನಿನ್ನ ಸೊಕ್ಕು, ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆಯಲ್ಲಿ ನೀನು ಸೊಕ್ಕಿನಿಂದ ಕೂತ್ಕೊಂಡ್ರೆ ಈ ಕೆಲಸ ಆಗಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರೈಡ್ ಗೋಸ್ ಬಿಫೋರ್ ಫಾಲ್ ಅಂತ ಕೇಳಿರ್ಬೇಕಲ್ಲ. ಗರ್ವ, ಯಾವ ವ್ಯಕ್ತಿ ಗರ್ವದಿಂದ ವರ್ತಿಸ್ತಾ ಇದ್ದಾನೆ ಅದು ಸೂಚನೆ. ಯಾವುದರ ಸೂಚನೆ? ಅವನು ಬೀಳ್ಲಿಕ್ಕಿದ್ದಾನೆ ಎಂಬುದರ ಸೂಚನೆ ಅದು. ಸೊ ಮೈಯಾಗ ಸೊಕ್ಕು ಹೆಚ್ಚಾಗತ್ತಿತ್ತಂತ ಗೊತ್ತಾದ್ರೆ ನೀನು ನೆಕ್ಸ್ಟ್ ಬೀಳುವುದು ಗ್ಯಾರಂಟಿ. ಇದರಲ್ಲಿ ಅಂತೂ ವಿಶೇಷ, ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ನೀನು ಕೂತ್ಕೊಂಡಿರುವಾಗ, ಪರಿಶುದ್ಧಾತ್ಮನ ಅಭಿಷೇಕ ಬೇಕು ಅಂತ ನೀನು ಪ್ರಾರ್ಥಿಸ್ತಾ ಇರುವಾಗ, ನೀನು ಮೈಯಾಗ ಸೊಕ್ಕಿಟ್ಕೊಂಡು ಗರ್ವದಿಂದ ಅಹಂಕಾರದಿಂದ ಕೂತ್ಕೊಂಡಿದ್ರೆ ನಿನಗೆ ಆ ಅಭಿಷೇಕ ಆಗುವುದಿಲ್ಲ. ಆತನು ನಿನ್ನ ಮೇಲೆ ತನ್ನ ಆತ್ಮನನ್ನು ಸುರಿಸುವುದಿಲ್ಲ. ಅವರ ಅನೇಕ ಸಾರಿ ಪ್ರಿಯರೇ, ಅನೇಕ ಸಾರಿ ಈ ಸೊಕ್ಕು ಯಾವ ರೀತಿಯಾಗಿ ಕಾರ್ಯ ಮಾಡ್ತದೆ ಗೊತ್ತಾ? ಬಹಳ ವಿಚಿತ್ರ ಅದು, ಬಹಳ ವಿಚಿತ್ರ. ಯಾವ ರೀತಿಯಾಗಿ ಇದು ತೋರಿ ಬರ್ತದೆ? ನಾನು ಸಾರ್ವಜನಿಕವಾಗಿ ವಿಶ್ವಾಸಿ ಅಂತ ಗೊತ್ತಾಗಬಾರ್ದು. ಓಕೆ, ನಾನು ರಹಸ್ಯವಾಗಿ ನನ್ನ ನಂಬಿಕೆಯನ್ನು ಇಟ್ಕೊಳ್ತೀನಿ. ಆಕ್ಚುಲಿ ಒಂದು ವಿಧದಲ್ಲಿ ಅದು ಗರ್ವವೇನೋ. ನಾನು ಒಂದು ವೇಳೆ ಪ್ರಾರ್ಥನೆ, ಈ ಅನ್ಯ ಭಾಷೆ ಇದೆಲ್ಲ ನಾನು ಮಾತನಾಡಲು ಆರಂಭಿಸಿದ್ರೆ ಜನ ನನ್ನನ್ನು ಏನು ತಿಳ್ಕೊಳ್ತಾರೆ? ಹುಚ್ಚಿಡ್ದವನಿಗೆ. ಓಕೆ, ಅಭಿಷೇಕ ಆದಮೇಲೆ ಅನ್ಯ ಭಾಷೆಗಳಲ್ಲಿ ಮಾತನಾಡಲು ಆರಂಭಿಸುವಾಗ ಜನ ನನ್ನನ್ನೇನು ತಿಳ್ಕೊಳ್ತಾರೆ? ಓಹ್, ಜನಾಭಿಪ್ರಾಯ. ನೀನು ಎಲೆಕ್ಷನ್ ಅಂತೀಯ? ಜನಾಭಿಪ್ರಾಯ ನಿನಗೆ ಅಷ್ಟೊಂದು ಮುಖ್ಯನಾ? ವಾವ್, ನಾನು ಏನೇನೋ ಅರ್ಥವಾಗದಂತ ಏನೇನೋ ಶಬ್ದಗಳು ನನ್ನ ಬಾಯಿಂದ ಬರಲು ಆರಂಭಿಸಿದ್ರೆ ನನ್ನ ಮಂದಿ, ನನ್ನ ಫ್ರೆಂಡ್ಸ್ ಎಲ್ಲ ಏನ್ ತಿಳ್ಕೊಳ್ತಾರೆ? ವಾವ್, ಸಕ್ರೆ ಇದು ಗರ್ವ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 5-6 ವಚನ ನೋಡ್ರಿ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ
ತಾಪದಿಂದ ನಮಗೋಸ್ಕರ ಹಂಬಲಿಸ್ತಾನೆ. ಎಂತ ಶಬ್ದ ನೋಡಿದ್ರ? ಅಭಿಮಾನ ತಾಪದಿಂದ. ಓಕೆ, ಬಹಳ ಇಂಪಾರ್ಟೆಂಟ್ ವರ್ಡ್. ಯಾರು? ಪವಿತ್ರಾತ್ಮನು. ಇಂಗ್ಲಿಷ್ನಲ್ಲಿ ಏನ್ ಹೇಳ್ತದೆ ಗೊತ್ತಾ? ಯರ್ನ್ಸ್ jealously. Okay, longs, that he jealously longs. Okay, ಈ ಅಂಶ ಶಬ್ದ ವಿಶೇಷವಾದದ್ದು. The spirit who dwells in us yearns jealously. Okay, ಕನ್ನಡ ನೋಡೋಣ. ಸೊ ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸ್ತಾನೋ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ನೀನು ಆ ಪರಿಶುದ್ಧಾತ್ಮನಲ್ಲಿ ಇರುವ ಅಭಿಮಾನ ತಾಪ ವಚನ ನೋಡೋಣ, ಆ ವಚನ ಇಟ್ಕೊಂಡು ನೋಡೋಣ. ಓಕೆ, ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ಆತ ನಮ್ಮಲ್ಲಿ ನೆಲೆಸಿರುವಾಗ ಆ ವಿಷಯದ ಕುರಿತು ಹಗುರವಾಗಿ ಮೈಯ ಸೊಕ್ಕಿನಿಂದ ನೀನು ಇದ್ರೆ ನಿನಗೆ ಪರಿಶುದ್ಧಾತ್ಮನ ಅಭಿಷೇಕ ಆಗುವುದಿಲ್ಲ. ಅಹಂಕಾರ ದೇವರ ಸಾನ್ನಿಧ್ಯದಲ್ಲಿ ನಿನ್ನನ್ನು ಆಶೀರ್ವಾದ ಹೊಂದುವುದಕ್ಕೆ ನಡೆಸುವುದಿಲ್ಲ. ತಗ್ಗಿಸಿಕೊಳ್ಳಲೇಬೇಕು. ಜನ ನಿನ್ನ ಬಗ್ಗೆ ಏನು ತಿಳ್ಕೊಳ್ಳಿ, ಜನ ನಿನ್ನ ನೋಡು ಅಪಹಾರ ಮಾಡಲಿ, ಜನ ನಿನ್ನ ಬಗ್ಗೆ ನಗಲಿ, ಹುಚ್ಚಿಡ್ದೈತಂತ ಹೇಳಿ, ಏನು ಬೇಕಾದ ಆಗಲಿ, ಓ ಇವರೆಲ್ಲ ದುರ್ಬೋಧನೆ ಅಂತ ಹೇಳಿ ಏನು ಬೇಕಾದ ಹೇಳಿ, ನೀವು ಗಮನಿಸ್ರಿ. ವಾಕ್ಯ ಆಧಾರವಾಗಿ ನಾವೆಲ್ಲ ಇದನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ವಾಕ್ಯ ಆಧಾರವಾಗಿ ಈ ವಿಷಯಗಳನ್ನು ನಾವು ಮಾಡ್ತಾ ಇದ್ದೇವೆ. ನೀನೇನು ಮಾಡ್ತಾ ಇದ್ದೀಯಾ? ನೀನೇನು ಯೋಚಿಸ್ತಾ ಇದೆಯಾ ಈ ವಿಷಯದಲ್ಲಿ? ಬಹಳ ವಿಶೇಷವಾದದ್ದು. ಸೊ ರಕ್ಷಣೆ ಹೊಂದಿರುವಂಥ ವ್ಯಕ್ತಿ ನೀನು ಆಗಲೇ ಸಿದ್ಧವಾಗಿದ್ದೆ, ಆದರೆ ನಿನ್ನಲ್ಲಿ ತೆರೆದ ಮನಸ್ಸಿರಬೇಕು. ಎರಡನೇದು, ಕಠಿಣವಾದಂಥ ಮನಸ್ಸು ಅಲ್ಲ. ಇದು ಕಠಿಣ ಅಂತ ಯೋಚನೆನೇ ಮಾಡಬೇಡ. ಎಷ್ಟು ಸರಳ ಅಂದರೆ ಶ್ವಾಸ ತೆಗೆದುಕೊಳ್ಳುವಷ್ಟು ಸರಳ. ಓಕೆ, ಶ್ವಾಸ ಬಿಡುವಷ್ಟು ಅಷ್ಟು ಸರಳ. ಅಷ್ಟು ಸರಳ ಅಂತ ಯೇಸು ಸ್ವಾಮಿ ಮಾದರಿ ತೋರಿಸಿದ್ದಾರೆ. ಓಕೆ, ಸೊಕ್ಕಿದ್ರೆ ಇದಾಗೋದ್ರೆ. ಇನ್ನೊಂದು ವಿಷಯ, ಬಹಳ ಇಂಪಾರ್ಟೆಂಟ್ ವಿಷಯ, ನಾವು ಪರಿಶುದ್ಧಾತ್ಮನು ನಮಗೆ ನುಡಿಯುವಂತೆ ಅನ್ಯ ಭಾಷೆಯಲ್ಲಿ ಮಾತನಾಡಲು ಸಿದ್ಧವಿರಬೇಕು. ಓಕೆ, ಪರಿಶುದ್ಧಾತ್ಮನು ಕೊಡುವಂತ ನುಡಿಯುವಂತ ಮಾತುಗಳನ್ನು ನಾವು ಮಾತನಾಡಲಿಕ್ಕೆ ಸಿದ್ಧವಿರಬೇಕು. ಪ್ರಿಯರೇ, ಇದು ಗಮನಿಸ್ರಿ. ಈ ಅಂಶ ತಿರುಗಿ ಪುನರಾವರ್ತಿಸ್ತದೆ. ನಾವು ಗಮನಿಸೋದಿಲ್ಲ, ವಾಕ್ಯದೊಳಗೆ ಗಮನಿಸೋದಿಲ್ಲ. ಅದು ಗಮನಿಸೋ ಇವತ್ತು ಅಪೊಸ್ತಲರ ಕೃತಿ 2ನೇ ಅಧ್ಯಾಯ 4ನೇ ವಚನ ನೋಡ್ರಿ. ವಚನ ಇರ್ತದೆ, ವಾಕ್ಯ ತಿಳಿಸುವಂತ ಅಂಶ ಇದು. ವಾಕ್ಯ ಹೇಳ್ತದೆ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಗಮನಿಸ್ರಿ, ಆ ಆತ್ಮ ನಿನ್ನ ಸ್ವಂತದಲ್ಲ. ಅದು ಆ ಆತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆ ಆತ್ಮ, ಪರಿಶುದ್ಧಾತ್ಮ ನಿನ್ನೊಳಗಿಂದ ಆ ಬೇರೆ ಬೇರೆ ಭಾಷೆ, ಅನ್ಯ ಭಾಷೆಯನ್ನ ನುಡಿಯಲು ಹೇಳುವಾಗ, ನುಡಿಯಲು ನಡೆಸುವಾಗ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಸೊ ನಾಲ್ಕನೆಯದಾಗಿ, ನೀನು ಬಹಳ ಸ್ಪಷ್ಟವಾಗಿ ನೆನ್ಪಿಟ್ಕೋ, ನೀನು ನುಡಿಯಲು ಸಿದ್ಧವಾಗಿರು. ನುಡಿಯಲು ಸಿದ್ಧತೆ ಇರಬೇಕು. ಸೊ ವಾಕ್ಯ ಓದಿದ್ದೇವೆ, ಅದು ಒಂದೇ ವಚನ ಅಲ್ಲ. ಅಪೊಸ್ತಲರ ಕೃತಿ 10ನೇ ಅಧ್ಯಾಯ ನೋಡ್ರಿ. 10ನೇ ಅಧ್ಯಾಯ 44ನೇ ವಚನದಿಂದ ಓದುವಾಗ, ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಓಕೆ, ನೆಕ್ಸ್ಟ್ ವಚನ, ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನ ಕೊಂಡಾಡುತ್ತಾ ಇರುವುದನ್ನ ಪೇತ್ರನ ಸಂಗಡ ಇದ್ದ ವಿಶ್ವಾಸಿಗಳು ಕೇಳಿದಾಗ. ಓಕೆ, ಕೇಳಿದಾಗ ಅಂದ್ರೆ ಅವರು ನುಡಿಯುತ್ತಾ ಇದ್ದದ್ರಿಂದಲೇ ಅವರಿಗೆ ಕೇಳಿತಲ್ವಾ. ಕೇಳಬೇಕು, ಕೇಳಿಸ್ಕೊಳ್ಬೇಕು ಅಂದ್ರೆ ನುಡಿಬೇಕು. ಅವರು ನುಡಿದರು. ಕೇಳಿದಾಗ ಅನ್ಯ ಜನಗಳಿಗೆ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿತಲ್ಲ ಎಂದು ಅತಿ ಆಶ್ಚರ್ಯ ಪಟ್ಟರು. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯಕ್ಕೆ ಹೋಗೋಣ. 6ನೇ ವಚನ. ಅಲ್ಲಿ ಪೌಲನು ಅವರ ಮೇಲೆ ಕೈಗಳನ್ನಿಡುವಾಗ ಏನಾಯ್ತಂತೆ? ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು
ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು, ಭಾಷೆಗಳನ್ನಾಡಿದರು, ಬಾಯಿ ತೆರೆದು ಆ ಭಾಷೆಗಳನ್ನಾಡಿದರು, ನುಡಿದರು. ವಿಶೇಷವಾದದ್ದು. ಇದೇ ಕಾರ್ಯ ನಾವು ಪರಿಶುದ್ಧಾತ್ಮನಿಂದ ಅಭಿಷೇಕ ಹೊಂದುವಾಗ, ಈ ದಿವಸ ನಾವು ಹೊಂದುವಾಗ ಈ ಕಾರ್ಯ ಆಗ್ತದೆ. ಇದೇ ಕಾರ್ಯ ಆಗ್ತದೆ, ಈ ಅದ್ಭುತ ಕಾರ್ಯ ಆಗ್ತದೆ. ನಾವು ಈ ಸಮಯ ತಿರುಗಿ ಅದೇ ಅಪೇಕ್ಷೆಯೊಂದಿಗಿರೋಣ. ಕರ್ತನೇ, ನನ್ನಲ್ಲಿ ಈ ಕಾರ್ಯ ಮಾಡು. ಇದು ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಸ್ವಾಮಿ ತೆರೆದ ಮನಸ್ಸುಳ್ಳವನಾಗಿದ್ದೇನೆ ಸ್ವಾಮಿ. ಇದು ನನಗೆ ಕಠಿಣವಾದದ್ದಲ್ಲ, ಬಹಳ ಕಾಂಪ್ಲಿಕೇಟೆಡ್ ಅಲ್ಲ, ಇದು ಶ್ವಾಸ ತೆಗೆದುಕೊಳ್ಳುವಷ್ಟು ಸರಳ. ಇದು ನನ್ನಲ್ಲಿ ಇರುವಕನ್ನ ನಾನು ಬಿಟ್ಕೊಡ್ತೇನೆ. ತಗ್ಗಿಸ್ಕೊಳ್ತೀಯ ಈ ದಿವಸ, ಈ ಸಮಯ ತಗ್ಗಿಸಿಕೊ. ನಾವು 1 ನಿಮಿಷ ಹಾಡಿ ನಾವು ದೇವರನ್ನು ಸ್ತುತಿಸ್ಲಿಕ್ಕಿದ್ದೇವೆ, ಆದರೆ ಈ ಸಮಯ ತಗ್ಗಿಸಿಕೊಂಡು ಪ್ರಾರ್ಥಿಸು. ಈ ಸೊಕ್ಕನ್ನ ಬಿಟ್ಟುಕೊಡು. ನನ್ನ ಸಂಪ್ರದಾಯ, ನನ್ನ ಹಿನ್ನೆಲೆ, ನನ್ನ ಡಿನಾಮಿನೇಷನ್, ನನ್ನ ಚರ್ಚು, ಬೈಬಲ್ ಅನುಸರಿಸು. ಅಪೊಸ್ತಲರ ಕೃತ್ಯದ ಅನುಭವಗಳನ್ನ ನೀನು ನಿನ್ನ ಜೀವನದಲ್ಲಿ ಹೊಂದಿಕೋ. ಸಂಪ್ರದಾಯ ಅಲ್ಲ. ಈ ದಿನಗಳಲ್ಲಿ ಕರ್ತನು ಮಾಡಲು ಬಯಸ್ತಾ ಇರುವಂಥದ್ದು ಹೊಸ ಕಾರ್ಯ, ಬಲದ ಕಾರ್ಯ, ಶಕ್ತಿಯ ಕಾರ್ಯ. ಈ ಸಮಯ ನೀನು ನುಡಿಯಲು ಆರಂಭಿಸು. ಸೊ ನಾವು ನೋಡಿದ್ದೇವೆ, ರಕ್ಷಣೆ ಹೊಂದಿ ತೆರೆದ ಮನಸ್ಸು ಬೇಕು. ನೀನು ಇದು ಕಠಿಣ ಎಂಬುದಾಗಿ ಯೋಚಿಸಬಾರ್ದು, ಇದು ಸರಳ ಎಂಬುದನ್ನು ಗುರುತಿಸಬೇಕು. ಸೊಕ್ಕನ್ನ ಬಿಟ್ಟುಕೊಡಬೇಕು. ನುಡಿಯಲಾರಂಭಿಸು. ಈ ಸಮಯವೇ ನುಡಿಯಲಾರಂಭಿಸು. ಆ ಪರಿಶುದ್ಧಾತ್ಮನ ಅಭಿಷೇಕ ನಿನ್ನಲ್ಲಿ ತುಂಬುವಂತೆ ಕರ್ತನು ಕಾರ್ಯ ಮಾಡ್ತಾನೆ. ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ವೇದ ವಚನ ಅರಿತುಕೊಂಡು ಗೂಢಾರ್ಥವ ತಿಳಿಯಲು ಬೆಳಕನ್ನು ನೀ ಆತ್ಮನೇ. ವೇದ ವಚನ ತಿಳಿದುಕೊಂಡು ಗೂಢಾರ್ಥವ ತಿಳಿಯಲು ಬೆಳಕನ್ನು ನೀಡಿ ಆತ್ಮನೇ. ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನಮ್ಮೊಳಗೆ ವಾಸಿಸುವ ದೇವರಾತ್ಮನೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪರಿಶುದ್ಧಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪ್ರಿಯರೇ, ಈ ಆತ್ಮನ ಅಭಿಷೇಕ, ಈ ಬಲ ಇವತ್ತು ನೀನು ಹೊಂದಬೇಕು. ಮನೆಯಲ್ಲಿ ನೀನು ಇರುವ ಸ್ಥಳದಲ್ಲಿ ಮೊಣಕಾಲುಗಳನ್ನು ಉರುತ್ತಾ ಕೇಳ್ತಾ ಇರಬೇಕು, ಸ್ವಾಮಿ, ಈ ದಿನ ಆದಿ ಸಭೆಯು ಅನುಭವಿಸಿದ ಅನುಭವ ನನಗೆ ಬೇಕಪ್ಪ ಅನ್ನುವಂಥ ಆ ಒಂದು ಹಸಿವೆಯಿಂದ ಇರೋಣ. ಸೊ ಈ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಲು ಮಾಡಬೇಕಾದ ವಿಷಯ, ನಾವು ಕೆಲವು ಹೆಜ್ಜೆ ಅಂತ ಹೇಳ್ಬಹುದು, ಆದರೆ ಹಂತಗಳು ಅಂತ ಗುರುತಿಸಬಹುದು. ಆದರೆ ಮಾಡಬೇಕಾದದ್ದು ಏನು? ಹೀಗೆ ಮಾಡು. ಓಕೆ, ಫಸ್ಟ್ ನೀನು ದೇವರ ಪ್ರಸನ್ನತೆ, ಕೃಪಾಸನಕ್ಕೆ ಬರುತ್ತಾ ಇದೆಯಾ? ಓಕೆ, ಕೃಪಾಸನಕ್ಕೆ ಬರುತ್ತಾ ಇದೆಯಾ? ಇದು ಒಂದು ದೇವರ ಕೃಪಾಸನಕ್ಕೆ ಬರುತ್ತಾ ಇರುವಂಥ ವ್ಯಕ್ತಿ ಅಪ್ರೋಚ್ ದ ಥ್ರೋನ್ ಆಫ್ ಗ್ರೇಸ್ ಬೋಲ್ಡ್ಲಿ. ಕೃಪಾಸನಕ್ಕೆ ಧೈರ್ಯದಿಂದ ಬಾ. ಓಕೆ, ಬಹಳ ಅವಶ್ಯಕವಾಗಿ ಇದನ್ನು ನೀನು ಯೋಚಿಸಬೇಕು. ದೇವರ ಸಾನ್ನಿಧ್ಯಕ್ಕೆ ನೀನು ಬರುತ್ತಿರುವಾಗ, ಹಲ್ಲೆಲೂಯಾ, ಈಗಾಗಲೇ ನೀವು ಆ ಬಲವನ್ನು ಕೆಲವರು ಅನುಭವಿಸ್ತಾ ಇದ್ದೀರಿ. ನೀನು ಅಪ್ರೋಚ್ ದ ಥ್ರೋನ್ ಆಫ್ ಗ್ರೇಸ್ ಬೋಲ್ಡ್ಲಿ, ಧೈರ್ಯದಿಂದ ನೀನು ಆ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸು.
ಯಾಕೆ ಗೊತ್ತಾ? ಯೇಸು ಸ್ವಾಮಿ ನಿನಗಾಗಿ ನನಗಾಗಿ ಆ ಕೃಪಾಸನ ಬಳಿ ಬರೋದಕ್ಕೆ ಮಾರ್ಗ ಮಾಡಿದ್ದಾನ್ರಿ. ಹೆದರುವ ಅವಶ್ಯಕತೆ ಇಲ್ಲ. ಗೌರವಿಸುವಂಥದ್ದು ಅವಶ್ಯಕ, ಆದರೆ ಭಯಗ್ರಸ್ತರಾಗಿ ಹೆದರಿ ಅಡಗಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಇಬ್ರಿಯ 10ನೇ ಅಧ್ಯಾಯ 19ನೇ ವಚನ 20ನೇ ವಚನ ನೋಡ್ರಿ. ವಾಕ್ಯ ಏನು ಹೇಳ್ತದೆ? ಇಬ್ರಿಯ ಗ್ರಂಥ 10ನೇ ಅಧ್ಯಾಯ 19 ಮತ್ತು 20 ವಚನ ನೋಡ್ರಿ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ, ನೆನ್ಪಿಟ್ಕೊಳ್ಳಿ, ಯೇಸು ನಮಗರ ಪ್ರತಿಷ್ಠಿಸಿದ ಅಂದ್ರೆ ಯೇಸು ಸ್ವಾಮಿ ನಮಗಾಗಿ ಈ ರೋಡ್ ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಈ ಸ್ಪೆಷಲ್ ಶಾರ್ಟ್ಕಟ್ ರೋಡ್ ಅಥವಾ ಸ್ಪೆಷಲ್ ರೋಡ್ ನಮಗಾಗಿ ಉದ್ಘಾಟನೆ ಮಾಡಿದ್ದಾರೆ. ಸೊ ಆ ಒಂದು ರೋಡ್, ಅದರ ವಿಷಯವಾಗಿ ಆತನು ಹೇಳ್ತಾ ಇದ್ದಾನೆ. ಸೊ ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನಮಗೆ ಧೈರ್ಯ ಉಂಟಾಯಿತು. ಯೇಸು ಸ್ವಾಮಿ ದೇವರ ಸಾನ್ನಿಧ್ಯಕ್ಕೆ ನಾವು ಸೇರುವುದಕ್ಕೆ ಮಾರ್ಗ ಮಾಡಿದ್ದಾನೆ. ಆದುದರಿಂದ ನಾವು ಧೈರ್ಯದಿಂದ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಿ ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ಕೇಳಬೇಕು. ಸೊ ನಾವು ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ಧೈರ್ಯದಿಂದ, ಭಯದಿಂದ ಅಲ್ಲ, ಧೈರ್ಯದಿಂದ ಬಂದು ಕೇಳು. ವಾಕ್ಯ ಹೇಳ್ತಾ ಇದೆ, ವಾಕ್ಯ ಇದೆ. ಸೊ ನಾವು ಧೈರ್ಯದಿಂದ ಪ್ರವೇಶಿಸುವುದಕ್ಕೆ ಮಾರ್ಗವಾಗಿದೆ. ಯಾವಾಗ ಗೊತ್ತಾಗ್ತದೆ ನಾನು ಧೈರ್ಯದಿಂದ ಪ್ರವೇಶಿಸ್ತಾ ಇದ್ದೇನೋ ಇಲ್ವೋ? ಪ್ರಿಯರೇ, ಯಾಕೆ ನಾವು ಧೈರ್ಯದಿಂದ ಪ್ರವೇಶಿಸಬೇಕು? ನಮಗೆ ಹೇಗೆ, ಯಾಕೆ ಈ ಧೈರ್ಯ ಇರಬೇಕು ಅಂತ ನಾವು ಒಂದು ವೇಳೆ ಯೋಚಿಸಿದ್ರೆ, ನಾವು ಯಾಕೆ ಧೈರ್ಯದಿಂದ ಇರಬೇಕು ಯೋಚನೆ ಮಾಡಿದ್ರ? ಕೃಪಾಸನವನ್ನ ವಚನ ನೋಡೋಣ, ತಿರುಗಿ ನೋಡ್ರಿ ಅದನ್ನ ವಚನ, ಇಬ್ರಿಯ ಗ್ರಂಥದ ವಚನ ತಿರುಗಿ ನೋಡೋಣ. ನಾವು ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಸೊ ಈ ಧೈರ್ಯ ಉಂಟಾಗಿರುವುದರಿಂದ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ, ನೆನ್ಪಿಟ್ಕೊಳ್ಳಿ, ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ಧೈರ್ಯ ಉಂಟಾಯಿತು. ಸೊ ದೇವರ ಸಮಕ್ಷಮದಲ್ಲಿ ಧೈರ್ಯದಿಂದ ಪ್ರವೇಶಿಸುವುದಕ್ಕೆ ನಾವು ಮುಂದಾಗುವಾಗ ನಾವು ಒಂದು ನೆನ್ಪಿಟ್ಕೊಳ್ಬೇಕು. ಯಾಕೆ ನಾವು ಧೈರ್ಯದಿಂದ ಮುಂದೆ ಸಾಗಬೇಕು? ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ನಾವು ದೇವರ ಸಾನ್ನಿಧ್ಯವನ್ನು ಧೈರ್ಯದಿಂದ ಪ್ರವೇಶಿಸುವಂಥದ್ದು ಎಂಬುದಾಗಿರುವಾಗ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 33ನೇ ವಚನದಲ್ಲಿ ವಾಕ್ಯ ಹೇಳಿದ್ದು, ಯೇಸು ಸ್ವಾಮಿ ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವನ್ನು ತಂದೆಯಿಂದ ಹೊಂದಿ, ಇನ್ಫ್ಯಾಕ್ಟ್ ಆ ವಚನ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಏನಂದರೆ, ನಾವು ಪರಿಶುದ್ಧಾತ್ಮ ಭರಿತರಾಗುತ್ತೇವೆ ಅನ್ನುವಂಥ ವಾಗ್ದಾನ ದೇವರು ಕೊಟ್ಟದ್ದು ಅಲ್ವಾ? ಈಗ ಯಾರೋ ಕೊಡ್ತೇನಂತ ಹೇಳಿದ್ದಾರೆ. ಈ ವಚನ ಹಾಗೆ ಇರಲಿ, ವಚನ ಹಾಗೆ ಇರಲಿ. ಸೊ ಈ ವಚನದ ಪ್ರಕಾರ ನಾವು ನೆನ್ಪಿಟ್ಕೊಳ್ಳೋಣ, ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ನೀವು ಮನೆಗೆ ಬರ್ರಿ, ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಆ ಕೊಡ್ತೇನಂತ ಹೇಳಿದವ್ರು ಮನೆಗೆ ಹೋಗುವಾಗ ಹೆದರ್ಕೊಂತ ಕೊಡ್ತಾರೋ ಇಲ್ಲೋ ಹೆದರ್ಕೊಂತ ಹೋಗ್ಬೇಕಾ ಅಥವಾ ಧೈರ್ಯದಿಂದ ಹೋಗ್ಬೇಕಾ? ಯೇಸು ಸ್ವಾಮಿ ಅದನ್ನೇ ಆ ಇಬ್ರಿಯ ಗ್ರಂಥದಲ್ಲಿ ನಾವು ಓದುತ್ತಾ ಇರುವಂಥ ಸತ್ಯ ಅದೇ. ವಾಗ್ದಾನ ಮಾಡಿದ್ದಾನೆ ಆತನು. ಆ ವಾಗ್ದಾನ ಮಾಡಿ ಕೊಡುತ್ತೇನಂತ ಹೇಳಿರುವುದರಿಂದ ನಾವು ವಾಗ್ದಾನ ಮಾಡಿರುವ ಆತನ ಸಾನ್ನಿಧ್ಯಕ್ಕೆ ಪ್ರವೇಶಿಸುವಾಗ ಧೈರ್ಯದಿಂದ ಪ್ರವೇಶಿಸಬೇಕು. For what he has already promised. You're not asking something that he has not promised. ಆತನ ಕೇಳದಿರುವಂಥದ್ದನ್ನು ವಾಗ್ದಾನ ಮಾಡದಿರುವಂಥನ್ನು ಕೇಳ್ತಾ ಇಲ್ಲ ನೀನು. ಯು ಆರ್ ಆಸ್ಕಿಂಗ್ ವಾಟ್ ಹಿ ಹಸ್ ಪ್ರಾಮಿಸ್ಡ್. ಅದನ್ನು ಕೇಳು. ನಮಗೆ ಇನ್ನೂ ವಿಷಯ ತಿಳ್ಕೊಳ್ಳೋಣ. ಯೋಹಾನ 6:37 ಪ್ರಕಾರ ವಾಕ್ಯ ಹೇಳ್ತದೆ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ನಾನು ತಳ್ಳಿ ಬಿಡುವುದೇ ಇಲ್ಲ ಅಂದರೆ ಆತನು ನಮ್ಮನ್ನು ತಿರಸ್ಕರಿಸುವುದಿಲ್ಲ.
ನಾವು ಆತನ ಸಾನ್ನಿಧ್ಯವನ್ನು ಧೈರ್ಯದಿಂದ ಪ್ರವೇಶಿಸುವಾಗ ಆತನು ತಳ್ಳಿ ಬಿಡುವುದಿಲ್ಲ, ಆತನು ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಮತ್ತು ಲೂಕ 11:10 ಪ್ರಕಾರ ನೆನ್ಪಿಟ್ಕೊಳ್ಳೋಣ, ವಾಕ್ಯ ಹೇಳ್ತದೆ, ತಟ್ರಿ ನಿಮಗೆ ತೆರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಈ ವಾಕ್ಯ ಹೇಳುವ ಪ್ರಕಾರ ನಮಗೆ ನಾನು ಹೊಂದುತ್ತೇನೆ, ಈ ದಿನ ಪರಿಶುದ್ಧಾತ್ಮನ ಅಭಿಷೇಕ ಹೊಂದುತ್ತೇನೆ, ಧೈರ್ಯದಿಂದ ನಾನು ಅಪೇಕ್ಷಿಸಿ ನಾನು ಅದನ್ನು ಹೊಂದುವುದಕ್ಕಾಗಿ ನಾನು ಸಿದ್ಧಗೊಂಡು ನಾನು ಅನುಭವಿಸಬೇಕು. ಯಾಕೆ ಗೊತ್ತಾ? ವಾಗ್ದಾನ ಆತನೇ ಮಾಡಿದ್ದು, ಕೊಡುತ್ತೇನಂತ ವಾಗ್ದಾನ ಆತನೇ ಮಾಡಿದ್ದು. ಯೇಸು ಸ್ವಾಮಿ ನಮಗೆ ಧೈರ್ಯದಿಂದ ಪ್ರವೇಶಿಸುವುದಕ್ಕಾಗಿ ಮಾರ್ಗ ಮಾಡಿದ್ದು ಆತನು. ಆ ಕಾರ್ಯದಲ್ಲಿ ಪರಿಶುದ್ಧಾತ್ಮನ ವಿಷಯದಲ್ಲಿ ಆತನು ನಮ್ಮನ್ನು ಒಂದು ವೇಳೆ ನಾವು ಹೆದರಿಕೊಂಡು ಹೇಡಿಗಳಂತೆ ಓಡಿ ಹೋಗುವಂಥ ಅನುಭವಕ್ಕೆ ಅಲ್ಲ, ನಾವು ಧೈರ್ಯದಿಂದ ಆತನ ಸಾನ್ನಿಧ್ಯ ಕೃಪಾಸನದ ಬಳಿಗೆ ಬರಬೇಕು. ಓಕೆ, ಫಸ್ಟ್ ಅದು ಇಂಪಾರ್ಟೆಂಟ್. ನಾವು ಮಾಡಬೇಕಾದದ್ದು ಇದು, ಭಯಗ್ರಸ್ತರಾಗಿ ಅಲ್ಲ. ಎರಡನೇದು, ತಂದೆಯನ್ನು ವರಕ್ಕಾಗಿ ಕೇಳು. ಓಕೆ, ಕೇಳು. ನೀನು ಈ ವರ ಕೊಡುತ್ತೇನೆ ಅಂತ ಹೇಳಿದ್ದಿ ಸ್ವಾಮಿ, ವರ ಕೇಳು. ಬಹಳ ಸಿಂಪಲ್, ಸರಳ ಪ್ರಾರ್ಥನೆ. ದೇವರೇ, ನನಗೆ ಪರಿಶುದ್ಧಾತ್ಮನ ವರ, ಪರಿಶುದ್ಧಾತ್ಮನ ಅಭಿಷೇಕ ಕೊಡು. 11:13 ನಾವು ನೋಡ್ತೇವೆ, ವಾಕ್ಯ ಹೇಳ್ತದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಏನು ಕೊಡ್ತಾನೆ? ಹಣ ಕೊಡ್ತಾನ, ಆಸ್ತಿ ಐಶ್ವರ್ಯ ಕೊಡ್ತಾನ. ವಾಕ್ಯ ಹೇಳುವಂಥ ಅನೇಕರು ಅದನ್ನೇ ಈ ವಾಚ್ಯನ ದುರುಪಯೋಗಿಸ್ತಾರೆ. ಅದರ ನೆನ್ಪಿಟ್ಕೊಳ್ಳಿ, ನೀವು ತಂದೆಯು ತನ್ನನ್ನು ಬೇಡಿಕೊಳ್ಳುವರೆಲ್ಲರಿಗೆ ಎಷ್ಟೋ ಹೆಚ್ಚಾಗಿ ಏನು ಕೊಡ್ತಾನೆ? ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಸೊ ತಂದೆಯನ್ನು ಕೇಳು. ಯಾರು ಕೇಳು? ನೀನು ಗೌರ್ಮೆಂಟಿಗೆ ಅಪ್ಲಿಕೇಶನ್ ಕೊಡತ್ತಿಲ್ಲ ಪರಿಶುದ್ಧಾತ್ಮನದ ಅಭಿಷೇಕ ಅನ್ನುವಂಥದ್ದು, ಅಥವಾ ನೀವು ಯಾರೋ ಮನುಷ್ಯನಿಗೆ ಇದನ್ನು ಕೇಳ್ತಾ ಇಲ್ಲ, ತಂದೆಗೆ ಕೇಳ್ತಾ ಇದ್ದೇವೆ. ತಂದೆಯಾದ ದೇವರಿಗೆ ಕೇಳ್ತಾ ಇದ್ದೆ, ತಂದೆಯಾದ ದೇವರಿಗೆ. ಸೊ ಈ ವರ ಕೊಡ್ತೇನಂತ ಹೇಳಿದ್ದೆ ಸ್ವಾಮಿ, ಈ ವರ ನನಗೆ ಬೇಕು ಅಂತ ಕೇಳು. ಮೂರನೇದು, ನಂಬಿಕೆಯಿಂದ ಸ್ವೀಕರಿಸು. ಮಾಡಬೇಕಾದದ್ದು ಇದು, ನಂಬಿಕೆಯಿಂದ ಸ್ವೀಕರಿಸು. ಓಕೆ, ಸ್ವೀಕರಿಸು, ನಂಬಿಕೆಯಿಂದ ಸ್ವೀಕರಿಸು. ಈ ಮಾತು ಹೇಳ್ತಾ ಇರುವಾಗ ನೋಡ್ರಿ, ದೇವರು ಶ್ರೇಷ್ಠವಾದ ಒಂದು ಬಹುಮಾನ ಕೊಡ್ತಾ ಇದ್ದಾನೆ, ಆದರೆ ನಾನು ಅದನ್ನು ಸ್ವೀಕರಿಸಬೇಕು. ಸ್ವೀಕರಿಸುವಂಥದ್ದು ಅಂತ ನಾನು ಹೇಳುವಾಗ ಅದು ಧೈರ್ಯದ ಸಂಕೇತ, ಅದು ನಂಬಿಕೆಯ ಸಂಕೇತ. ಓಕೆ, ಆತನು ಕೊಡ್ತಾ ಇದ್ದಾನೆ, ಆತನು ಕೊಡ್ತಾ ಇದ್ದಾನೆ, ಪರಿಶುದ್ಧಾತ್ಮನನ್ನು ಆತನು ನಮಗೆ ಕೊಡ್ತಾ ಇದ್ದಾನೆ. ಅದನ್ನು ನಾನು ಸ್ವೀಕರಿಸುವಂಥದ್ದು ಅದು ನನ್ನ ಧೈರ್ಯದ ಸಂಕೇತ, ನನ್ನ ನಂಬಿಕೆಯ ಸಂಕೇತ. ಸ್ವೀಕರಿಸುವಂಥದ್ದು. ಓಕೆ, ವಿಶೇಷವಾಗಿ ನಮ್ಮ ನಂಬಿಕೆ ಹೇಗಿರ್ಬೇಕಪ್ಪ ಅಂತಂದರೆ ಅಗ್ರೆಸಿವ್ ಇರಬೇಕು. ನಮ್ಮ ನಂಬಿಕೆ ಅಗ್ರೆಸಿವ್ ಅಂದರೆ ಭಾಳ ಒಂದು ವೇಳೆ ಆಸಕ್ತಿ ಭರಿತವಾದ ನಂಬಿಕೆ ಇರಬೇಕು. ಅಂದರೆ ಪೇತ್ರನಂಥ ನಂಬಿಕೆ ನೋಡ್ರಿ, ಪೇತ್ರನಂಥ ನಂಬಿಕೆ ಗೊತ್ತಾ? ಅವನ ನಂಬಿಕೆ ಭಾಳ ಒಂದು ನಾಚಿಕೆಯ ನಂಬಿಕೆ ಅಲ್ಲ ಒಂದು. ಓಕೆ, ಅವನ ನಂಬಿಕೆ ಬಹಳ ಸೂಕ್ಷ್ಮ ನಂಬಿಕೆ ಅಲ್ಲ. ಅವನ ನಂಬಿಕೆ ಅಂದರೆ ಏನಂತಾರೆ, ಭಾಳ ಗವಾರ ಅಂತಾರಲ್ರಿ, ಬೋಲ್ಡ್, ಧೈರ್ಯದ ನಂಬಿಕೆ, ಅಗ್ರೆಸಿವ್ ನಂಬಿಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ? ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಏನಾಗ್ತಾ ಇದೆ, ವಾಕ್ಯ ಓದುವಾಗ ನಾವು ಇದನ್ನು ಗಮನಿಸುವಂಥ ಅಂಶ ಏನಂದರೆ, 14ನೇ ಅಧ್ಯಾಯ 24ರಿಂದ ನಾವು ಓದುವಾಗ ಈ ವಚನ ನಾವು ಒಂದು ವೇಳೆ ನಾವು ಆಧಾರವಾಗಿ ನಾವು ಅದನ್ನು ಗಮನಿಸಲಿಕ್ಕಿದ್ದೇವೆ. ಇನ್ಫ್ಯಾಕ್ಟ್ ವಿಶೇಷವಾಗಿ ಮಾರ್ಕ 14 ಮತ್ತೊಂದು ಸನ್ನಿವೇಶ ಅದನ್ನು ನಾವು ಪ್ರಸ್ತಾಪಿಸಲಿಕ್ಕಿದ್ದೇವೆ. ಬಟ್ ಏನು ಗೊತ್ತಾ, ನಿಮಗೆ ಗೊತ್ತಿರುವಂಥ ಘಟನೆ ಇದು. ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬರ್ತಾ ಇದ್ದಾರೆ. ಓಕೆ, ನೀರಿನ ಮೇಲೆ ನಡೆದು ಬರ್ತಾ ಇದ್ದಾರೆ, ಬಿರುಗಾಳಿಯೂ ಆಗ್ತಾ ಇದೆ. ಆ ಬಿರುಗಾಳಿ ಆಗ್ತಾ ಇರುವಂಥ ಸನ್ನಿವೇಶ.
ಸೊ ಆ ಸಮಯದಲ್ಲಿ, ಬಿರುಗಾಳಿಯ ಸಮಯದಲ್ಲಿ, ಇನ್ಫ್ಯಾಕ್ಟ್ ಆ ವಚನ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದಕ್ಕೆ ಕ್ಷಮಿಸಬೇಕು. ಅದು ರೆಫರೆನ್ಸ್ ಆಗಿ ನಾವು ನೋಡುವಾಗ ಒಂದು ವೇಳೆ ಅದು ಒಂದು ಕೋಟ್ ರಾಂಗ್ ಆಗಿ ಬರ್ತಾ ಇದೆ. ಬಟ್ ದೆನ್ ಎನಿವೆ, ಈ ಘಟನೆ ನಿಮಗೆ ಗೊತ್ತಿರುವಂಥದ್ದು. ಪೇತ್ರನು ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬರುತ್ತಾ ಇರುವಂಥದ್ದನ್ನು ನೋಡ್ತಾನೆ. ಗೊತ್ತಲ್ಲ ಕಥೆ ಇದು. ಈ ಅಗ್ರೆಸಿವ್ ಫೇತ್ ಏನಪ್ಪ ಅಂತಂದ್ರೆ, ಅವ ಏನ್ ಕೇಳ್ತಾನೆ ಗೊತ್ತಾ? ಸ್ವಾಮಿ, ಇದು ನೀನೇ ಆಗಿದ್ರೆ ಆಜ್ಞಾಪಿಸು, ನಾನು ಸಹ ನೀರಿನ ಮೇಲೆ ನಡೀತೇನೆ. ನೆನಪಿದೆಯಾ ಆಗತ್ತೆ ಕತೆ? ಓಕೆ, ಯಸ್, ನೀನೇ ಆಗಿದ್ರೆ ನನಗೂ ನೀ ಏನು ಮಾಡಾಕತ್ತೀಯ ಆ ಅನುಭವ ನನಗೆ ಬೇಕು. ನೀನೇನು ಮಾಡಾಕತ್ತೀಯ ಆ ಅನುಭವ ನನಗೆ ಬೇಕು. ಭಾಳ ಜನ ನಾವು ದೇವರು ಅಲ್ಲಿ ಈ ಅದ್ಭುತ ಮಾಡಿದ್ನು, ಈ ಅದ್ಭುತ ಮಾಡಿದ್ನು, ಅಲ್ಲಿ ಅಂಥ ಸೇವಕರ ಮುಖಾಂತರ ಈ ಅದ್ಭುತ ಮಾಡಿದ್ನು, ಆ ಊರಿನಲ್ಲಿ ಇಂಥ ಉಜ್ಜೀವನ, ಈ ಊರಿನಲ್ಲಿ ಉಜ್ಜೀವನ. ನಮ್ಮಲ್ಲಿರುವ ನಂಬಿಕೆ ಅಗ್ರೆಸಿವ್ ಆಗಿದ್ರೆ, ದೇವರೇ ನೀನು ಅಲ್ಲಿ ಮಾಡುತ್ತಿರುವ ಕಾರ್ಯ ಇಲ್ಲಿ ಆಗ್ಬೇಕು, ನಮಗೂ ಬೇಕು, ನನ್ನ ಸಭೆಗೂ ಬೇಕು, ನನ್ನ ಮನೆಗೂ ಬೇಕು. ಅದು ಅಗ್ರೆಸಿವ್ ಫೇತ್ ರೀ. ನನಗೆ ಬೇಕು ಇದು ಆ ಸ್ವಭಾವ. ಸೊ ಆ ಸ್ವಭಾವದಿಂದ ನಾವೇನ್ ಮಾಡಬೇಕು ಅಂತ ಹೇಳೋದಲ್ಲ, ನನಗೂ ಬೇಕು ಅಂತ ಹೇಳುವಂಥದ್ದು ಅಷ್ಟೇ ಅಲ್ಲ. ಪೇತ್ರನ ಬಗ್ಗೆ ಹೇಳ್ತಾ ಕೂತ್ಕೊಂಡ ಆ ದೋಣಿಯಿಂದ ಹೊರಗೆ ಕಾಲಿಟ್ಟು ಹೊರಗೆ ಬರ್ತಾನೆ. ರೆಡಿನಾ ಸ್ವೀಕರಿಸುವುದಕ್ಕಾಗಿ, ಧೈರ್ಯದಿಂದ ಸ್ವೀಕರಿಸುವುದಕ್ಕಾಗಿ ನೀನು ಧೈರ್ಯದಿಂದ ಆ ದೋಣಿ ಹೊರಗೆ ಕಾಲಿಡುವುದಕ್ಕೆ, ತೆರೆ, ಆ ಭಯಾನಕ ತೆರೆಗಳೇನಿದೆ ಅದರಲ್ಲಿ ನೀನು ಆ ಒಂದು ಕಾಲಿಡೋದಕ್ಕೆ ಸಿದ್ಧವಿದೆಯೋ? ಹೇಳ್ಬೋದು, ನಾನು ಬರ್ತೇನೆ ಅಂತ ಹೇಳ್ಬೋದು. ದೇವ್ರು ಅಲ್ಲಿ ಆ ಅದ್ಭುತ ಮಾಡಿದ್ನಿ, ಈ ಅದ್ಭುತ ಮಾಡಿದ ಅಂತೆಲ್ಲ ಹೇಳ್ಬೋದು. ಅಲ್ಲಿ ಇಷ್ಟೊಂದು ಶಕ್ತಿ, ಇಷ್ಟೊಂದು ಅಭಿಷೇಕ. ನೀನ್ ರೆಡಿ ಇದೆಯಾ? ಅವಶ್ಯಕವಾಗಿ ಇದನ್ನು ನಾವು ಮಾಡಬೇಕು. 4ನೇದು, ನಿನ್ನೊಳಗೆ, ನೆನ್ಪಿಟ್ಕೋ, ನಿನ್ನೊಳಗೆ ಪರಿಶುದ್ಧಾತ್ಮನಿದ್ದಾನೆ. ನಿನ್ನೊಳಗೆ ಬಹಳ ಇಂಪಾರ್ಟೆಂಟ್ ವರ್ಡ್ ಅದು. ನಿನ್ನೊಳಗೆ ಪರಿಶುದ್ಧಾತ್ಮನು ನಿನ್ನನ್ನ ತುಂಬಿಸಬೇಕು ಎಂಬುದಾಗಿ ನೀನು ಹೇಳುವಾಗ, ಆತನು ನಿನ್ನೊಳಗೆ ಬರುವಂತಹ ಕಾರ್ಯ ಮಾಡ್ತಾನೆ ಎಂಬುದನ್ನು ನೀನು ಮರಿಬಾರ್ದು. ಪರಿಶುದ್ಧಾತ್ಮನೇ ಬನ್ನಿ ಪರಿಶುದ್ಧಾತ್ಮನೆ ಅಂತ ಹೇಳ್ತಾ ಇರುವಾಗ ಆತನು ನಿನ್ನ ಆಮಂತ್ರಣ ತಿರಸ್ಕರಿಸುವುದಿಲ್ಲ. ನೀನು ಆತನ ಸಾನ್ನಿಧ್ಯ ನಿನ್ನೊಳಗೆ ಅನುಭವಿಸಲು ಆರಂಭಿಸುತ್ತೆ. ನಿನ್ನೊಳಗೆ ತುಂಬುವಂತ ಕಾರ್ಯ ಅನುಭವಿಸಲು ಆರಂಭಿಸುತ್ತೆ. ನೀನು ಆ ತುಂಬುವ ಅನುಭವ ನಿನ್ನೊಳಗೆ ಆಗಲು ಆರಂಭಿಸುವಾಗ ನೀನು ನಂಬಿಕೆಯಿಂದ ಮಾತನಾಡಲು ನಿನ್ನೊಳಗೆ ತುಂಬುವ ಕಾರ್ಯ, ತುಂಬುವ ಅನುಭವ ಆಗ್ತಾ ಇರುವಂತೆ ಹೊರಗಿನಿಂದಲ್ಲ, ನಿನ್ನೊಳಗೆ, ವಿದಿನ್ ಯು ವಿಲ್ ಸ್ಟಾರ್ಟ್ ಸೆನ್ಸಿಂಗ್ ಅ ಫೀಲಿಂಗ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟ್ ಸ್ಪೀಕಿಂಗ್, ಮಾತನಾಡಲು ಆರಂಭಿಸು. ಮತ್ತು 5ನೇದು ನೀನು ಮಾಡಬೇಕಾದದ್ದೇನೆಂದ್ರೆ ಸ್ತುತಿಸಲು ಆರಂಭಿಸು. ಓಕೆ, ಆಗ ಪರಿಶುದ್ಧ ಆತ್ಮ ನಿನ್ನ ಧ್ವನಿಯನ್ನು ಉಪಯೋಗಿಸಿ ಉಕ್ಕಿ ಹೊರ ಹೊಮ್ಮುವ ಹಾಗೆ ಅನ್ಯ ಭಾಷೆಗಳನ್ನು ಮಾತನಾಡುವ ಗುರುತಿನೊಂದಿಗೆ ನಿನ್ನನ್ನು ಅಭಿಷೇಕಿಸ್ತಾನೆ. ಓಕೆ, ಸ್ತುತಿಸಲು ಆರಂಭಿಸು. ಮಾಡಬೇಕಾದಂತ ಅವಶ್ಯಕವಾದ ಹೆಜ್ಜೆ ಇದು. ಸ್ತುತಿಸು. ನಿನ್ನ ಬಾಯಿ ಮುಚ್ಚಿ ಕೂತ್ಕೊಳ್ಳುವುದರಿಂದಲ್ಲ ಇದು. ನೀನು ಸ್ತುತಿಸಲು ಆರಂಭಿಸುವಾಗ, ಹಲ್ಲೆಲೂಯಾ, ನೀನು ದೇವರನ್ನ ಸ್ತುತಿಸಲು ಆರಂಭಿಸುವಾಗ ಒಳಗಡೆಯಿಂದ ಉಕ್ಕಿ ನೀನು ಆತನ ಒಂದು ಉಕ್ಕುವ ಅನುಭವ, ಹೊಟ್ಟೆಯೊಳಗಿಂದ ಏನೋ ತುಂಬುವಂತ ಅನುಭವ ನೀನು ಅನುಭವಿಸಲು ಆರಂಭಿಸುತ್ತಿ. ಆತನು ಮಾತನಾಡಲಿ, ಅವಾಗ ಆತನು ನಿನ್ನ ಮುಖಾಂತರ ತನ್ನ ಆ ಒಂದು ಕಾರ್ಯ ಮಾಡಲಿ. ನಿನ್ನ ಧ್ವನಿಯನ್ನು ಆತನು ಉಪಯೋಗಿಸ್ತಾನೆ, ನಿನ್ನ ಸ್ವರವನ್ನು ಆತನು ಉಪಯೋಗಿಸಿ ಅನ್ಯ ಭಾಷೆಗಳಲ್ಲಿ ಆತನು ನಿನ್ನ ಆ ಬಾಯಿಯಿಂದ ನಿನಗೆ ತಿಳಿಯದಂತ ಭಾಷೆ, ಮಾತು ಹೊರ ಹೊಮ್ಮುವಂಥದ್ದನ್ನ ನೀನು ಅನುಭವಿಸುತ್ತಿ. ಒಂದು ವೇಳೆ
ಆ ಕಾರ್ಯ ಇಲ್ಲೇನೋ ತುಂಬುತ್ತಾ ಇರುವಂತ ಅನುಭವ ಆಗ್ತಾ ಇರೋ ನೀನು ಭಯ ಪಟ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಏನ್ ಗೊತ್ತಾ, ಆ ಕಾರ್ಯವನ್ನ ನೀನು ತಿರಸ್ಕರಿಸಿದಂತೆ. ಯಾವ ಅನುಭವವನ್ನು ದೇವರ ಕೃಪಾಸನದ ಮುಂದೆ ಧೈರ್ಯದಿಂದ ಪ್ರವೇಶಿಸಿ ನಂಬಿಕೆಯಿಂದ ಸ್ವಾಮಿ ನೀನೇ ವಾಗ್ದಾನ ಮಾಡಿದ್ದು ನಮಗೆ ಕೊಡು ಅಂತ ಕೇಳಿ ಪಡ್ಕೊಳ್ಬೇಕಾಗಿತ್ತು, ಅಲ್ಲಿ ನೀನು ಹೆದರ್ಬಿಟ್ರೆ ಆತನ ಮೇಲೆ ನೀನು ನಂಬಿಕೆ ಇಲ್ಲ ಅನ್ನುವಂಥದ್ದನ್ನು ತೋರಿಸಿದಂತೆ. ಆದುದರಿಂದ ಹೆದರಬೇಡ. ನಿನ್ನ ಹೊಟ್ಟೆಯೊಳಗೆ ಏನು ತುಂಬುತ್ತಾ ಇರುವಂಥ ಅನುಭವದಿಂದ ಉಕ್ಕುವ ಕಾರ್ಯವಾಗ್ತದೆ. ಉಕ್ಕುವ ಕಾರ್ಯವಾಗಿ ನಿನ್ನ ಧ್ವನಿ ಆ ಆತ್ಮನ ಸ್ವಾಧೀನಕ್ಕೆ ಬಂದು ಆ ಶಬ್ದಗಳನ್ನು ಕೊಡುವ ಪ್ರಕಾರ ನುಡಿಯಲು ಆರಂಭಿಸು. ಹಾಲೆಲೂಯ. ಈಗ ಕೆಲವರು ನೀವು ಈ ಅನುಭವ ಅನುಭವಿಸ್ತಾ ಇದ್ರಿ. ನಿಮ್ಮ ಒಳಗೆ ಆ ಬಲ, ಆ ಶಕ್ತಿ ತುಂಬುತ್ತಾ ಇದೆ. ನೀವು ತುಂಬಿಸಲ್ಪಡುವ ಸಮಯ ಬಂದಿದೆ. ಹಾಲೆಲೂಯ. ಒಂದು ನೀವು ಈ ಕಾರ್ಯ ಆಗುವಾಗ, ಸ್ತುತಿಸಲು ಆರಂಭಿಸುವಾಗ, ಅನ್ಯ ಭಾಷೆ ಹೊರಟು ಬರುವಾಗ, ಬಾಯಿಯಿಂದ ಅನ್ಯ ಭಾಷೆ ಮಾತನಾಡಲು ಆರಂಭಿಸಿದ್ರೆ ಉತ್ಸಾಹದಿಂದ ಮಾಡು. ಓಕೆ, ಭರವಸೆ ಬರಲಿ. ಏನ್ ಗೊತ್ತಾ, ದೇವರು ತನ್ನ ಕಾರ್ಯ ಮಾಡಿದ್ದಾನೆ. ಇದು ಈ ಅಂಶ ಗುರುತಿಸಬೇಕು. ದೇವರು ತನ್ನ ಕಾರ್ಯ ಮಾಡ್ತಾನೆ. ವಾಗ್ದಾನ ಮಾಡಿದಾತನು ತನ್ನ ಕಾರ್ಯ ಮಾಡ್ತಾನೆ. ಈ ಸಮಯ ತಿರುಗಿ ಈ ಕಾರ್ಯಗಳನ್ನು ಮಾಡೋಣವೋ. ಈ ಸಮಯ ನಾವು ಕರ್ತನ ಸಾನ್ನಿಧ್ಯದಲ್ಲಿ ನಾವು ಬಹಳ ಅವಶ್ಯಕವಾಗಿ ಈ 7ನೆಯ ಅಂಶ ಉತ್ಸಾಹ ಬೇಕು. ಉತ್ಸಾಹದಿಂದ ಮಾತನಾಡಲು ಆರಂಭಿಸಬೇಕು. ಸೊ ಈ ಸಮಯ ಪರಿಶುದ್ಧಾತ್ಮನ ಕಾರ್ಯ ನಿನ್ನೊಳಗೆ ಆಗ್ತಾ ಇರುವಂತೆ ನಾವು ತಿರುಗಿ ಆ ಹಾಡನ್ನು ಹಾಡುತ್ತಿರುವಾಗ, ಹಾಲೆಲೂಯ, ಈ ಅಂಶ ನೆನ್ಪಿಟ್ಕೊಳ್ಳಿ. ದೇವರ ಪ್ರಸನ್ನತೆಯಲ್ಲಿ ನಾವು ಇರುವಂತೆ, ದೇವರ ಸಾನ್ನಿಧ್ಯದಲ್ಲಿ ನಾವು ಇರುವಂತೆ ನಾವು ಧೈರ್ಯದಿಂದ ಬರೋಣ. ದೇವರ ಪ್ರಸನ್ನತೆಯಲ್ಲಿ ನಾವು ಧೈರ್ಯದಿಂದ ಬರೋಣ. ಕೃಪಾಸನಕ್ಕೆ ಧೈರ್ಯದಿಂದ ಬರೋಣ. ಯಾಕಂದ್ರೆ ಆತನು ಆಗ್ಲೇ ಹೇಳಿದ್ದಾನೆ, ಕೊಡ್ತೇನೆ ಅಂತ ಹೇಳಿದ್ದಾನೆ. ನೀನು ಹೆದರುವ ಅವಶ್ಯಕತೆ ಇಲ್ಲ. ಕೊಡ್ತಾನೋ ಇಲ್ಲೋ ಅಲ್ಲ, ಆತನು ಹೇಳಿದ್ದಾನೆ ಕೊಡ್ತಾನೆ. ಧೈರ್ಯ ಬೇಕು. ಬೇಡಿಕೋ, ಕೊಡ್ತಾನೆ. ನಂಬಿಕೆ ಸ್ವೀಕರಿಸು, ಆತನು ಕೊಡ್ತಾ ಇದ್ದಾನೆ. ಪರಿಶುದ್ಧಾತ್ಮನ ಸಾನ್ನಿಧ್ಯ ನಿನ್ನೊಳಗಿರುವಂಥದ್ದನ್ನ ಅರಿತುಕೋ. ಹಲ್ಲೆಲೂಯ. ಸ್ತುತಿಸಲು ಆರಂಭಿಸು. ನಿನ್ನ ಸ್ವರ ಪರಿಶುದ್ಧಾತ್ಮನ ಸ್ವಾಧೀನಕ್ಕೆ ಹೋಗುವಾಗ, ಹಲ್ಲೆಲೂಯ, ಓ ಹಲ್ಲೆಲೂಯ, ಅನ್ಯ ಭಾಷೆಗಳು ನಿನ್ನ ಬಾಯಿಂದ ಹೊರಡುತ್ತದೆ. ಹಲ್ಲೆಲೂಯ. ನೀನೇ ಜೀವ ಜಾಲವು, ಆರದಂತ ಬುಗ್ಗೆ, ಒಳ್ಳೆಯ ಆಲೋಚಕ, ನಮ್ಮನ್ನಾದರಿಸಿ ನೀನೇ ಜೀವ ಜಾಲವು, ಆರದಂತ ಬುಗ್ಗೆ, ಒಳ್ಳೆಯ ಆಲೋಚಕ, ನಮ್ಮನ್ನಾದರಿಸಿ. Welcome Holy Spirit, we are in your presence. Fill us with your power, live inside of me. Oh, welcome Holy Spirit, Jesus. we are in your presence. Fill us with your power, take complete control. You're the living water, never dying
never-dying fountain, comforter and counselor, take completion through. You're the living water, never-dying fountain, comforter and counselor, take complete control. Yes, hallelujah, hallelujah. ನಾನು ನೆನೆಸ್ತೇನೆ, ದೇವರ ಸಾನ್ನಿಧ್ಯವನ್ನು ನೀವು ನಿಮ್ಮ ಕುಟುಂಬದಲ್ಲಿ, ನೀವಿರುವ ಸ್ಥಳದಲ್ಲಿ ಅನುಭವಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ಪ್ರಿಯರೇ, ಮಾತು ಕೊಟ್ಟಂಥ ದೇವರು ಮಾತಿನ ಪ್ರಕಾರ ನಡೀತಾನೆ. ಹೆದರಬೇಡ್ರಿ, ಭಯಗೊಳ್ಳಬೇಡ್ರಿ. ವಾಗ್ದಾನ ಮಾಡಿದ ಆತನು ವಾಗ್ದಾನದಂತೆ ನಡೀತಾನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಮಾಡಿ ತೋರಿಸಿದ್ದಾನೆ. ಕೊರ್ನೆಲ್ಯನ ಮನೆಯಲ್ಲಿ ಇದು ಆಗಲೇ ಆಗಿದೆ. ಫಿಲಿಪ್ಪಿ ಪಟ್ಟಣದಲ್ಲಿ ಇದು ಆಗಲೇ ಆಗಿದೆ. ಈಗಲೂ ಲಕ್ಷದಷ್ಟು ಲಕ್ಷೋಪಲಕ್ಷ ಜನ ಅಭಿಷೇಕ ಬಲದಲ್ಲಿ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಅದೇ ಉತ್ಸಾಹದಿಂದ ಬಿಡಬೇಡ, ಬೇಡಿಕೋ, ನಮ್ಮಿಂದ ಮಾತಾಡು. ಓ ಕರ್ತನು ಇದನ್ನು ನಿನ್ನ ಜೀವಿತದಲ್ಲಿ ತುಂಬಿಕೊಡುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಈ ಕೊನೆಯ ಭಾಗದಲ್ಲಿ ಕೆಲವು ವಿಷಯಗಳು ನಿಮ್ಮ ಗಮನಕ್ಕೆ ತರುತ್ತೇನೆ. ಏನಂದ್ರೆ, ಅಭಿಷೇಕದ ವಿಷಯದಲ್ಲಿ ಕೆಲವರಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳಿದೆ. ಓಕೆ, ತಪ್ಪಾದ ಸಂಗತಿಗಳು. ಕೆಲವು ಸಂಗತಿಗಳು ಅದನ್ನು ನಾನು ಈ ಸಮಯ ನಿಮ್ಮ ಗಮನಕ್ಕೆ ತರಬಯಸ್ತೇನೆ. ತಪ್ಪು ಗ್ರಹಿಕೆ ಅಂತ ಹೇಳೋಣ. ತಪ್ಪು ಗ್ರಹಿಕೆಗಳು, ಪರಿಶುದ್ಧಾತ್ಮನ ವಿಷಯದಲ್ಲಿರುವ ತಪ್ಪು ಗ್ರಹಿಕೆಗಳು. ಓಕೆ, ಒಂದು ಕೆಲವರ ಒಂದು ಯೋಚನೆ ಏನಂದ್ರೆ, ಪರಿಶುದ್ಧಾತ್ಮನ ಅಭಿಷೇಕ ಹೇಗೆ ಆಗ್ಬೇಕಂತ ಅವರೇ ನಿರ್ಧರಿಸ್ಬಿಟ್ಟಿದ್ದಾರೆ. ಓಕೆ, ಅವರ ಒಂದು ನಿರ್ಧಾರದ ಪ್ರಕಾರ ಈ ಅಭಿಷೇಕ ಅವರ ತಲೆಯಿಂದ ಆರಂಭವಾಗಬೇಕು. ಓಕೆ, ಫ್ರಮ್ ದರ್ ಹೆಡ್ ಇಟ್ ಶುಡ್ ಸ್ಟಾರ್ಟ್. ಮೇಲಿನಿಂದ ಇಳಿದು ಬರ್ತಾ ಇರಬೇಕು. ಅದು ಅವರ ಒಂದು ಅಪೇಕ್ಷೆ. ಅದನ್ನು ಅಪೇಕ್ಷಿಸಬೇಡ. ದಟ್ ಈಸ್ ರಾಂಗ್. ಯಾಕೆ ಗೊತ್ತಾ? ಯೋಹಾನ 7:37, 38, 39 ವಚನ ನಾವು ನೋಡಿದ್ದೇವೆ. ನಾವು ಯೋಹಾನನ ಸುವಾರ್ತೆಯ 7ನೇ ಅಧ್ಯಾಯದ ಆ ವಚನದಲ್ಲಿ ಯೇಸು ಸ್ವಾಮಿ ಆ ಒಂದು ವಾಕ್ಯ ಹೇಳಿದ್ದು, ನನ್ನನ್ನ ನಂಬಿದವರ ಹೊಟ್ಟೆಯೊಳಗಿಂದ ಜೀವಕರವಾದ ಜಲ ಹರಿಯುತ್ತದೆ. ಹೌದಾ? ನೆನಪಿದೆಯಾ ಆ ವಚನ? ಓಕೆ, ನನ್ನನ್ನ ನಂಬಿದವರ ಹೊಟ್ಟೆಯೊಳಗಿಂದ. ಓಕೆ, ಸೊ ಸ್ತುತಿಸುತ್ತಾ ಇರುವಾಗ ನಿನ್ನೊಳಗಿಂದ ಈ ಅಭಿಷೇಕದ ಅನುಭವ ಹೊರಹೊಮ್ಮುತ್ತದೆ. ಒಳಗಿಂದ ತುಂಬಿಸ್ತಾನಂತ. ಓಕೆ, ಸೊ ಮೇಲಿನಿಂದ ಅಂತ ಯೋಚನೆ ಮಾಡಬೇಡ, ಒಳಗಿನಿಂದ ತುಂಬಿಸ್ತಾನೆ ಅಂತ. ಇಲ್ಲಿಂದ ಉಕ್ಕುತ್ತಾ ಬಾಯೊಳಗಿಂದ ಹೊರಹೊಮ್ಮಿ ಅನ್ಯ ಭಾಷೆಗಳ ಮುಖಾಂತರ ಅದು ಅನುಭವವಾಗ್ತದೆ. ಎರಡನೆಯದು, ಅವರ ಕೆಲವರ ವಿಚಾರ ಏನಂದ್ರೆ, ಈಗ ಉದಾಹರಣೆಗೆ ನಾವು ಕನ್ನಡದಲ್ಲಿ ಪ್ರಾರ್ಥಿಸ್ತಾ ಇರುವಾಗ ದೇವರು ನನ್ನ ಸ್ವರವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು, ಓಕೆ, ಈ ಸ್ವರವನ್ನ ನನ್ನ ವಾಯ್ಸ್ ಅನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಒತ್ತಾಯದಿಂದ ಫೋರ್ಸ್ಫುಲಿ ಅದರ ಮುಖಾಂತರ ಮಾತಾಡ್ತಾನೆ, ಅದರ ಮುಖಾಂತರ ಅನ್ಯ ಭಾಷೆಗಳು ಬರುತ್ತವೆ ಅಂತ ಕೆಲವರು ಯೋಚಿಸ್ತಾರೆ. ಪ್ರಿಯರೇ, ದೇವರು ಎಂದೆಂದಿಗೂ ಯಾರನ್ನೂ ಯಾವುದೇ ವಿಷಯಕ್ಕೆ ಒತ್ತಾಯಿಸುವುದಿಲ್ಲ. ನೀನ್ ಮಾತನಾಡ್ತಿ, ನೆನ್ಪಿಟ್ಕೊಂಡು ನೀನೇ ಮಾತಾಡುತ್ತಿ. ದೇವ್ರೇ ನಿನಗೆ ಆ ಮಾತುಗಳನ್ನು ಕೊಡ್ತಾನೆ, ನೀನೇ ಮಾತಾಡುತ್ತಿ. ಓಕೆ, ನಿನ್ನಲ್ಲಿ ಈ ವಿಶ್ವಾಸ ಇರಬೇಕು. ನಾನು ಮಾತನಾಡಲು ಆರಂಭಿಸುವಾಗ, ನಂಬಿಕೆಯಿಂದ ಮಾತನಾಡಲು ಆರಂಭಿಸುವಾಗ
ದೇವರು ನನಗೆ ಶಬ್ದಗಳನ್ನು ಕೊಟ್ಟು ಆ ಮುಖಾಂತರ ಅಭಿಷೇಕವನ್ನು ದೃಢಪಡಿಸಿ ಆ ರೀತಿಯಾಗಿ ಮಾಡುತ್ತಾನೆ ಎಂಬುದಾಗಿ. ಓಕೆ, ಇದು ದೇವರು ನಿನ್ನ ಸ್ವರವನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ತಾನೆ ಅಂತ ಅಪೇಕ್ಷಿಸ್ತಾ ಇದ್ರೆ ಇಲ್ಲ, ನೀನೇ ಮಾತಾಡಬೇಕು. ಮೂರನೆಯದು, ಅವರು ಅಪೇಕ್ಷೆ ಇದು, ನಾನು ಬಹಳ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಬಹಳ ಕಷ್ಟಪಟ್ಟು ಪ್ರಯಾಸಪಟ್ಟು ಪ್ರಾರ್ಥನೆ ಮಾಡುವಾಗ ಅದನ್ನು ದೇವರು ಮೆಚ್ಚಿ ನನ್ನನ್ನು ಅಭಿಷೇಕಿಸುತ್ತಾನೆ. ಓಕೆ ಪ್ರಿಯರೇ, ಪರಿಶುದ್ಧಾತ್ಮನ ಅಭಿಷೇಕದ ವರ, ದ ಗಿಫ್ಟ್, ಅದು ವರ ಅದು. ಓಕೆ, ವರ ಅದು ರಿವಾರ್ಡ್ ಅಲ್ಲ. ರಿವಾರ್ಡ್ ಅಂದರೆ ಏನು? ನಾವು ಪ್ರಯಾಸ ಮಾಡಿ ಅದಾದ ಮೇಲೆ ನಾವು ಪಾಸ್ ಆದ್ವಿ ಗೆದ್ವಿ, ಆಮೇಲೆ ಅದರ ನಿಮಿತ್ತ ನಮಗೆ ನೀವೆಲ್ಲ ಇಷ್ಟು ಕಷ್ಟಪಟ್ಟದ್ದಕ್ಕಾಗಿ ನಿಮಗೊಂದು ರಿವಾರ್ಡ್. ಪರಿಶುದ್ಧಾತ್ಮನ ವರ ಅಂತ ಬೈಬಲ್ ಹೇಳ್ತದೆ, ಹೊರತು ರಿವಾರ್ಡ್ ಅಂತ ಹೇಳೋದಿಲ್ಲ. ತಪ್ಪು ತಿಳ್ಕೊಳ್ಬೇಡ್ರಿ. ಓಕೆ, ತಪ್ಪು ತಿಳ್ಕೊಳ್ಬೇಡ್ರಿ. The gift of the Holy Spirit is not a reward, it is a gift. ಯಾರಾದರೂ ಗಿಫ್ಟ್ ಕೊಡೋದಕ್ಕೆ ನೀವು ಹಿಂಗಿಂಗ್ ಮಾಡಿದ್ರೆ ಅಷ್ಟೇ ನಾನು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದ್ರೆ ಏನಾಗ್ತದೆ? ಅದು ರಿವಾರ್ಡ್ ಆಗ್ತದೆ. ಓಕೆ, ರಿವಾರ್ಡ್ ಆಗ್ತದೆ. ಸೊ ನಾವು ನಂಬಿಕೆಯನ್ನು ಸ್ವೀಕರಿಸಬೇಕಷ್ಟೇ, ಅದನ್ನು ನಂಬಿಕೆಯಿಂದ ಸ್ವೀಕರಿಸಬೇಕಷ್ಟೇ. ಓಕೆ, ನಾಲ್ಕನೆಯದು ತಪ್ಪಾದ ತಿಳುವಳಿಕೆ. ನಾವು ಇನ್ನೂ ಅಭಿಷೇಕ ಹೊಂದುವಷ್ಟು ಪರಿಶುದ್ಧರಲ್ಲ. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುವುದಕ್ಕೆ ನಾವು ಅಷ್ಟು ಪರಿಶುದ್ಧರಲ್ಲ. ಕೇಳಿದ್ದೀರಾ? ಈ ಮಾತು ಕೇಳಿರ್ಬೋದು. ದೇವರು ಎಂದೂ ಅಶುದ್ಧವಾದ ಪಾತ್ರೆಯಲ್ಲಿ ಕೆಲಸ ಮಾಡುವುದಿಲ್ಲ. ಕೇಳಿದೇವಲ್ಲ, ಅಶುದ್ಧವಾದ ಪಾತ್ರೆಯಲ್ಲಿ ದೇವರು ತುಂಬಿಸುವುದಿಲ್ಲ. ಹೌದು, ಅಶುದ್ಧವಾಗಿರಬಾರ್ದು, ಸರಿ. ಸೊ ಪರಿಶುದ್ಧಾತ್ಮನ ಅಭಿಷೇಕದ ವಿಷಯದಲ್ಲಿ ಮಾತ್ರ ದೇವರು ಎಂದು ಈ ಅಶುದ್ಧವಾದ ಪಾತ್ರೆಯನ್ನು ತುಂಬಿಸುವುದಿಲ್ಲ ಅಂತ ನೀವು ಯೋಚಿಸುತ್ತಾ ಕೂತ್ಕೊಳ್ಳುವಂತಹ ಸಮಯದಲ್ಲಿ ಒಂದು ತಪ್ಪು ಮಾಡ್ತಾ ಇದ್ದೀರಿ. ಏನು ಗೊತ್ತಾ? ನೀವು ಹೇಳ್ತಾ ಇರುವಂಥ ವಿಷಯ ಏನಂದ್ರೆ, ಯೇಸು ಸ್ವಾಮಿ ಹಂಗಂದ್ರೆ ಅಶುದ್ಧವಾದ ಪಾತ್ರೆಯಲ್ಲಿ ಬಂದು ನೆಲೆಸಬಹುದಾ? ಯೇಸು ಸ್ವಾಮಿ ಬಂದಿರ್ಬೋದು. ನೀವು ಹೇಳಿದ್ರಿ ನೀವು ರಕ್ಷಣೆ ಹೊಂದಿದ್ದೀರಂತ, ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಬಂದಿರ್ಬೋದು ಅಂತ. ಯೇಸು ಸ್ವಾಮಿ ಬಂದು ನೆಲೆಸ್ಬೋದು, ಪರಿಶುದ್ಧಾತ್ಮನು ಬರೋಕ್ಕಾಗಲ್ಲ. ಯಾರು ಹೇಳಿದ್ರಿ ಅದನ್ನ? ಯಾರು ಹೇಳಿದ್ರು? ಯಾವ ವಿಚಾರ ಅದು? ನಾನು ಅಶುದ್ಧವಾಗಿರ್ಬೇಕಂತ ಹೇಳ್ತಾ ಇಲ್ಲ. ಒಂದು ವೇಳೆ ಪರಿಶುದ್ಧಾತ್ಮನು ನಿನ್ನಲ್ಲಿ ನೆಲೆಸುವಷ್ಟು ಪರಿಶುದ್ಧತೆ ನಿನ್ನಲ್ಲಿ ಇಲ್ಲ ಅಂತಂದ್ರೆ ಯೇಸು ಸ್ವಾಮಿಯೂ ನೆಲೆಸುವಷ್ಟು ನಿನ್ನಲ್ಲಿ ಪರಿಶುದ್ಧತೆ ಇಲ್ಲ. ಹಾಗಾದರೆ ಅಲ್ವಾ? ಪರಿಶುದ್ಧಾತ್ಮ ನೆಲೆಸುವಷ್ಟು ಪರಿಶುದ್ಧತೆ ಇಲ್ಲ. ಆದರೆ ಯೇಸು ಸ್ವಾಮಿ ಹಂಗಂದ್ರೆ ಯೇಸು ಸ್ವಾಮಿ ಎಂಥ ಸ್ಥಳದಲ್ಲಿ ವಾಸಿಸ್ತಾರೆ? ನಿನ್ನ ಜೀವಿತದ, ನಿನ್ನ ಹೃದಯದಲ್ಲಿ ಹೊಲಸಿದ್ರು ವಾಸಿಸ್ತಾರೆ. ಆದರೆ ಪರಿಶುದ್ಧ ಏನು ಸ್ವಾಮಿ ಇದು? ಒಂದು ವೇಳೆ ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿ ಬರುವಷ್ಟು ಶುದ್ಧತೆ ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಬಂದು ನಿನ್ನ ಹೃದಯದಲ್ಲಿ ವಾಸಿಸುವಷ್ಟು ಶುದ್ಧತೆ ಇದ್ರೆ ಪರಿಶುದ್ಧಾತ್ಮನೂ ಬರುವಷ್ಟು ಶುದ್ಧತೆ ಇದೆ. ಹಲ್ಲೆಲೂಯಾ. ಓಕೆ, ಪರಿಶುದ್ಧಾತ್ಮನೂ ಬಂದು ನೆಲೆಸುವಷ್ಟು ಶುದ್ಧತೆ ಇದೆ. ಸೊ ಏನು ಮಾಡಬೇಕಾಗಾದ್ರೆ, ನಿನ್ನ ಪಾಪಗಳನ್ನು ಒಪ್ಪಿ, ನಿನಗೆ ತಿಳಿದಿರುವಂಥ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ನಂಬಿಕೆಯಿಂದ ಬಲ ಅಭಿಷೇಕವನ್ನು ಸ್ವೀಕರಿಸುವುದಕ್ಕೆ ಸಿದ್ಧವಾಗು. ದೇವರ ಆತ್ಮನ ಬೆಂಕಿ, ನೆನ್ಪಿಟ್ಕೊಳ್ರಿ, ಪರಿಶುದ್ಧಾತ್ಮನ ಬೆಂಕಿ ನಿನ್ನ ಅಶುದ್ಧತೆಯನ್ನು ಸುಟ್ಟು ಬಿಡ್ತದೆ. ಓಕೆ, ನಿನ್ನೊಳಗಿರುವಂಥ ಅಶುದ್ಧತೆಯನ್ನೆಲ್ಲ ಸುಟ್ಟು ಬಿಡ್ತದೆ. ಆದರೆ ನಾನು ಶುದ್ಧವಾದ ಮೇಲೆ ತುಂಬುತ್ತೇನೆ, ಅದೇ ದೊಡ್ಡ ತಪ್ಪು. ಯಾಕಂದ್ರೆ ಆ ಬೆಂಕಿ ಇಲ್ಲದೆ ನೀನು ಎಂತ ಶುದ್ಧ ಮಾಡ್ಕೊಳ್ತೀಯ? ಎಷ್ಟೊಂತ ನೀನು ಪ್ರಯತ್ನ ಮಾಡ್ತಿ. ಬೆಂಕಿ ನಿನ್ನೊಳಗೆ ಬರುವಾಗ, ನಿನ್ನೊಳಗೆ ಆ ಬೆಂಕಿ ವಾಸಿಸಲು ಆರಂಭಿಸುವಾಗ, ನಿನ್ನೊಳಗೆ ಧಗಧಗನೆ ಬೆಂಕಿ, ಆ ಪರಿಶುದ್ಧಾತ್ಮನ ಬೆಂಕಿ ಕಾರ್ಯ ಮಾಡಲು ಆರಂಭಿಸುವಾಗ, ಹಲ್ಲೆಲೂಯಾ,
ಅಶುದ್ಧವಾದದ್ದು ಸುಡುತ್ತಾ 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 ದಿನದಿಂದ ದಿನಕ್ಕೆ ಶುದ್ಧತೆಗೆ ನೀನು ಸಾಗುತ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವರು ಇನ್ನೊಂದು ತಪ್ಪು ತಿಳುವಳಿಕೆ ಇದೆ, ಅನ್ಯ ಭಾಷೆಯ ಮೇಲೆ ಮಾತ್ರ ಏಕಾಗ್ರತೆ ವಹಿಸ್ತಾರೆ, ದೇವರನ್ನು ಅನುಭವಿಸುವಂಥ ವಿಷಯದಲ್ಲಿ ಅಲ್ಲ. ಅದು ದೊಡ್ಡ ತಪ್ಪು, ದೊಡ್ಡ ತಪ್ಪು. ಪ್ರಿಯರೇ, ನಾವು ಅನ್ಯ ಭಾಷೆ ಮಾತನಾಡುವುದನ್ನು ಅಪೇಕ್ಷಿಸಬೇಕು, ಆದರೆ ನಮ್ಮ ಗುರಿ ದೇವರು. ದೇವರು ದೇವರು ನಿನ್ನ ಜೀವನದಲ್ಲಿ ಮಾಡುತ್ತಿರುವಂಥ ವಿಷಯ ಮುಖ್ಯವಾದ. ಸೊ ಪ್ರಾರ್ಥಿಸುತ್ತಾ ಇರುವಾಗ ಆತನ ಸಾನ್ನಿಧ್ಯ ನಿನ್ನ ಜೀವನದಲ್ಲಿ ತುಂಬುತ್ತದೆ, ಆತನ ಸಾನ್ನಿಧ್ಯ ನಿನ್ನ ಜೀವನದಲ್ಲಿ ತುಂಬುತ್ತದೆ. ಓಕೆ, ಸೊ ಇದು ಆ ಒಂದು ವಿಧದ ತಪ್ಪಾದ ತಿಳುವಳಿಕೆ, ಅದನ್ನು ನಾವು ಗಮನಿಸಬೇಕು. ಆರನೇದು ನಾವು ನೋಡುವಾಗ ಕೆಲವರು ಪ್ರೀ ಕಂಡೀಷನ್ಸ್ ಹಾಕ್ತಾರೆ. ಓಕೆ, ಏನಪ್ಪ ಅಂದರೆ ಭಾಳ ಕಷ್ಟ, ಭಾಳ ಪ್ರಯಾಸ ಪಡಬೇಕೆಂಬುವಂಥ ಮನಸ್ಸು ಇಲ್ರಿ. ಚಿಕ್ಕ ಮಕ್ಕಳಂತ ನಂಬಿಕೆ ಆತನ ಅಪೇಕ್ಷಿಸ್ತಾ ಇದ್ದಾನೆ. ಶ್ವಾಸ ತೆಗೆದುಕೊಳ್ಳುವಷ್ಟು ಸರಳ ಪರಿಶುದ್ಧಾತ್ಮನ ಅಭಿಷೇಕ. ಓಕೆ, ಇದನ್ನ ಮರಿಬೇಡ್ರಿ. 7ನೇದು ಕೊನೆಯದು, ಈ ಸೆಷನ್ ಮುಕ್ತಾಯಗೊಳಿಸ್ತಾ ಇರುವಂತೆ ಬಹಳ ಮಹತ್ವದ್ದು, ನನಗೆಲ್ಲಿ ದುರಾತ್ಮ ತುಂಬಿಸಲ್ಪಡ್ತದೋ, ದುರಾತ್ಮನನ್ನು ಹೊಂದುವ ಭಯ. ಪ್ರಿಯರೇ, ತಂದೆಯು ಒಳ್ಳೆಯ ವರಗಳನ್ನು ಕೊಡುತ್ತಾನೆ ಹೊರತು ಕೆಟ್ಟವುಗಳನ್ನು ಕೊಡುವುದಿಲ್ಲ ಅಂತ ಯೇಸು ಸ್ವಾಮಿ ತಾನೇ ಹೇಳಿದ್ರಿ. ಯೇಸು ಸ್ವಾಮಿ ತಾನೇ ಹೇಳಿದ್ದು. ನೀನು ದೀನತೆಯಿಂದ ಯಥಾರ್ಥತೆಯಿಂದ ಹುಡುಕುತ್ತಾ ನೀನು ಆತನನ್ನು ಕೇಳುವಾಗ ಆತನು ನಿನಗೆ ಒಂದು ವಂಚಿಸೋದಿಲ್ಲ. ವಂಚಿಸುವ ತಂದೆ ಆತನಲ್ಲ. ಅದಕ್ಕೆ ಲೂಕ 11ರಲ್ಲಿ ಅದನ್ನೇ ಆತನು ಹೇಳುವಂಥದ್ದಲ್ವಾ. ಒಬ್ಬ ಮಗನು ನಾವು ನೋಡ್ತೇವೆ, ಲೂಕ 11ನೇ ವಚನ 12ನೇ ವಚನ ನಾವು ಗಮನಿಸುವುದಾಗಿದ್ದಲ್ಲಿ 12ನೇ ವಚನ 13ನೇ ವಚನ ನಾವು ನೋಡುವಾಗ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಏನು ಕೊಡ್ತಾನೆ? ಪವಿತ್ರಾತ್ಮ ವರವನ್ನ ಕೊಡುವನಲ್ಲವೇ ಅಂದನು. ಸೊ ಭಯ ಪಡಬೇಡ, ಭಯ ಪಡಬೇಡ. ಈ ಸಮಯ ನಾವು ಕೊನೆಯದಾಗಿ ಕರ್ತನ ಸನ್ನಿಧಾನದಲ್ಲಿ ಒಂದು ಈ ವಿಶ್ವಾಸವಿ ನಂಬಿಕೆಯೊಂದಿಗೆ ನಾವು ಸ್ತುತಿಸುತ್ತಾ ಈ ಅನುಭವವನ್ನು ಹೊಂದುವುದಕ್ಕೆ ಮುಂದೆ ಸಾಗೋಣ. ಇದು ಅಭಿಷೇಕದ ಸಮಯ, ಇದು ಬಲದ ಸಮಯ, ಇದು ಕರ್ತನ ಸಾನ್ನಿಧ್ಯ ನಿನ್ನ ಮನಸ್ಸನ್ನು ತುಂಬಿಸುವ ಸಮಯ. ಓ, ವಿಶ್ವಾಸವಿರಲಿ. ನೀವಿರುವ ಸ್ಥಳ, ನೀವಿರುವ ಮನೆ, ನೀವಿರುವ ರೂಮ್ನಲ್ಲಿ ಈ ಸಮಯ ಪರಿಶುದ್ಧಾತ್ಮನ ಆ ಬೆಂಕಿಯು ಇಳಿದು ಬರಲಿಕ್ಕಿದೆ, ಇಳಿದು ಬರಲಿಕ್ಕಿದೆ. ಯಾಕೆ ಗೊತ್ತಾ? ನಿನ್ನ ಆ ನಂಬಿಕೆ ಆತನಿಗೆ ಗೊತ್ತು, ನಿನ್ನ ಆ ವಿಶ್ವಾಸ ಆತನಿಗೆ ಗೊತ್ತು, ನಿನ್ನ ಆ ಒಂದು ಭಯಕ್ಕೆ ಆತನಿಗೆ ಗೊತ್ತು. ಸೊ ನಾವು ನೋಡಿದೆವು, ಪರಿಶುದ್ಧಾತ್ಮನ ಅಭಿಷೇಕದ ವಿಷಯದಲ್ಲಿ ಗಮನಿಸಿದೆವು. ಅಭಿಷೇಕ ಹೊಂದುವುದಕ್ಕೆ ಮಾಡಬೇಕಾದ ಸಂಗತಿಗಳು, ನಾನು ಕೇಳಬೇಕು, ನಾನು ನಂಬಿಕೆಯ ಕಾರ್ಯಗಳನ್ನು ಮಾಡಬೇಕು, ನಾನು ದೇವರಿಗೆ ಅಧೀನನಾಗಬೇಕು, ನಂಬಿಕೆಯಿಂದ ಮಾತನಾಡಬೇಕು. ಸಿದ್ಧವಾಗಿದೆಯೋ? ಹಲ್ಲೆಲೂಯ, ಹಲ್ಲೆಲೂಯ. ಸಿದ್ಧವಾಗಿದೆಯೋ? ವಿಶೇಷವಾಗಿ ಯಾರು ಸಿದ್ಧತೆ, ಅತ್ಯಂತ ದೊಡ್ಡ ಸಿದ್ಧತೆ ರಕ್ಷಣೆ. ನೀನು ರಕ್ಷಣೆ ಹೊಂದಿದ್ಯಾ? ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ನಿರ್ಧರಿಸಿದೀಯಾ? ಹಾಗಿದ್ರೆ ನೆನ್ಪಿಟ್ಕೋ, ಪರಿಶುದ್ಧಾತ್ಮನ ಅಭಿಷೇಕ ಕಠಿಣವಲ್ಲ, ಪರಿಶುದ್ಧಾತ್ಮನ ಅಭಿಷೇಕ ಕಠಿಣವಲ್ಲ. ಆದ್ರೆ ಒಂದು ಗರ್ವ ಅಹಂಕಾರ ನಿನಗಿದ್ರೆ ಈ ಅನುಭವ ನಿನಗೆ ಆಗುವುದಿಲ್ಲ. ಮಾತ್ರವಲ್ಲ, ನೀನು ಅನ್ಯ ಭಾಷೆಯ ಗುರುತಿನೊಂದಿಗೆ ಈ ಅಪೇಕ್ಷೆಯಲ್ಲಿ ಇರು, ಸ್ವಾಮಿ ನನ್ನನ್ನು ಅಭಿಷೇಕಿಸು. ಹಾಗಾದರೆ ಅಭಿಷೇಕ ಹೊಂದುವಂಥ ಸಮಯ ಬಂದಿರುವಂತೆ ಮಾಡಬೇಕಾದದ್ದೇನು? ನಾನು ಈಗಾಗಲೇ ನುಡಿದಿರುವಂತೆ ಧೈರ್ಯದಿಂದ ಕೃಪಾಸನಕ್ಕೆ ಬಾ. ಯಾಕೆಂದರೆ ಮಾತು ಕೊಟ್ಟವನು ಅದೇ ಕೃಪಾಸನದ ಮೇಲೆ ಸಿಂಹಾಸನಾರೂಢರಾಗಿರುವಂಥ ಸರ್ವಶಕ್ತ ದೇವರು. ಆತನ ಸಾನ್ನಿಧ್ಯಕ್ಕೆ ಧೈರ್ಯದಿಂದ ಬಾ.
ವರಕ್ಕಾಗಿ ಕೇಳು. ಸ್ವಾಮಿ, ಈ ವರ ನನಗೆ ಕೊಡಪ್ಪ, ಹಲ್ಲೆಲೂಯಾ, ಈ ವರ ನನಗೆ ಕೊಡು. ನಂಬಿಕೆಯಿಂದ ಸ್ವೀಕರಿಸು, ನಂಬಿಕೆಯಿಂದ ಸ್ವೀಕರಿಸು. ಆತ್ಮನ ಪ್ರಸನ್ನತೆ ಹೊರಗಿನಿಂದ ಅಲ್ಲ, ನಿನ್ನೊಳಗಿಂದ, ಹೊಟ್ಟೆಯೊಳಗಿಂದ ಉಕ್ಕಲಾರಂಭಿಸುತ್ತದೆ. ಸ್ತುತಿಸು, ಸ್ತುತಿಸು, ಕೊಂಡಾಡುವುದಕ್ಕೆ ಆರಂಭಿಸು. ಹಲ್ಲೆಲೂಯ. ಬಾಯಿ ತೆರೆದು ಅವ್ರು ಏನ್ ತಿಳ್ಕೊಂತ, ನಿನ್ನ ಗಂಡ ಏನ್ ತಿಳ್ಕೊಳ್ತಾನೆ, ನಿನ್ನ ಅತ್ತೆ ಏನ್ ತಿಳ್ಕೊಳ್ತಾರೆ, ನಿನ್ನ ಅಕ್ಕಪಕ್ಕದವ್ರು ಅಂತ ಬಾಯಿ ತೆರೆ. ಸರ್ವಶಕ್ತ ದೇವರು ನಿನ್ನ ಜೀವನವನ್ನು ಈ ಸಮಯದಲ್ಲಿ ತುಂಬಿಸಲಿಕ್ಕಿದ್ದಾನೆ. ಉತ್ಸಾಹದಿಂದ, ಅನ್ಯ ಭಾಷೆಯ ವರದಿಂದ ಆತನ ತುಂಬಿಸುವಾಗ ಉತ್ಸಾಹದಿಂದ ಮಾತಾಡಬೇಕು. ಹಲ್ಲೆಲೂಯ. ಹೇಡಿಯಾಗಿ ಅಲ್ಲ, ಭಯಗ್ರಸ್ತನಾಗಿ ಅಲ್ಲ. ಈ ಸಮಯ ಹೊಂದಿಕೊಳ್ಳೋಣ, ನಂಬಿಕೆಯಿಂದ ಹೊಂದಿಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೋರಬಾ ಉರಾರಿಯಾಲಬ ಶಾಂತ ಜೀಸಸ್. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. Hallelujah. Yes, Lord. Holy Spirit, come. Holy Spirit, come. Bani Pavitratma. Bani Pavitratma. ಬನ್ನಿ ಪವಿತ್ರಾತ್ಮನೇ, Yes, God. ನಿನ್ನ ಸನ್ನತೆ ಬಯಸುವೆನು. ನಿನ್ ಬಲದಿಂದ ನನ್ನನ್ನು ತುಂಬಿಸಿ ನನ್ನ ಒಳ ಬಂದಿರು. ಸ್ತುತಿಸು, ಸ್ತುತಿಸು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ಬಲದಿಂದ ನನ್ನನ್ನು ತುಂಬಿಸಿ ನನ್ನ ಒಳ ಬಂದಿರು. ನಿನ್ನ ಮನೆಯಲ್ಲಿ ಕಾರ್ಯ ಮಾಡ್ತಾ ಇದೆ ಮೊಣಕಾಲೂರು. ನೀನೇ ಜೀವ ಜಾಲವು, ಶಕ್ತಿ ಆರಾಧಂತ ಬುಗ್ಗೆ ತುಂಬುತ್ತಾ ಇದೆ. ಒಳ್ಳೆಯ ಆಲೋಚರ ನಮ್ಮನ್ನಾದರಿಸು. ನೀನೇ ಜೀವ ಜಾಲವು, ಆರಾಧಂತ ಬುಗ್ಗೆ ಒಳ್ಳೆಯ ಆಲೋಚಕ ನಮ್ಮನ್ನಾದರಿಸು. Hallelujah. Welcome Holy Spirit.
We are in your presence. Fill us with your power and take complete control. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. Yes, Lord. ಸರ್ವಶಕ್ತನಾದ ದೇವರೇ, ನಿನ್ನ ಪ್ರಸನ್ನತೆಯಲ್ಲಿ ಈ ಸಮಯ ನಾವು ಕಳೆಯುವುದಕ್ಕೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾತು ಕೊಟ್ಟಂತೆ ಅನೇಕ ಜೀವಿತದಲ್ಲಿ ಈಗಾಗಲೇ ನೀನು ಬಲದಿಂದ ತುಂಬಿಸಿ ಅಭಿಷೇಕಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ, ಅನೇಕರ ಸಾಕ್ಷಿ ನಾವು ನೋಡ್ತಾ ಇದ್ದೇವೆ. ಮನೆಗಳಲ್ಲಿ ನಿನ್ನ ಬಲ ಶಕ್ತಿ ಇಳಿದು ಬಂದಿದೆ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾತಿನಂತೆ ನಡೆದ ದೇವರೇ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಈ ಒಂದು ಅಧ್ಯಯನ ಲಾಭದಾಯಕವಾಗಿ ಸ್ವಾಮಿ, ವೈಯಕ್ತಿಕವಾಗಿ ಉಜ್ಜೀವನಕ್ಕೆ ಕಾರಣವಾಗುವಂತೆ ಈ ದಿವಸ ನಡೆಸಿದಕ್ಕಾಗಿ ಸ್ತೋತ್ರ. ಕೃತಜ್ಞತೆ ಸಲ್ಲಿಸುತ್ತಾ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಾನು ನೆನೆಸ್ತೇನೆ, ಈ ದಿನ ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಶಕ್ತಿಯ ಅನುಭವ ನಿಮಗಾಗಿದೆ. ಈ ಸಂಪ್ರದಾಯಗಳ ಸಂಕೋಲೆಯಿಂದ ಹೊರಗೆ ಬಂದು ಪರಿಶುದ್ಧಾತ್ಮನ ವೈಯಕ್ತಿಕ ಅನುಭವ ಈ ದಿವಸ ಹೊಂದುವಂತೆ ಸಾಧ್ಯವಾಗಿದೆ ಎಂದು ನಾನು ನೆನೆಸ್ತೇನೆ, ನಾನು ನಂಬಿದ್ದೇನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಿಮ್ಮ ಅನುಭವ ದಯಮಾಡಿ ನಮಗೆ ತಿಳಿಸ್ರಿ. ಪರಿಶುದ್ಧಾತ್ಮನು ಹೇಗೆ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ, ಈ ಒಂದು ಸೆಷನ್ದಾಗಿ ಏನಾಗಿದೆ ಎಂಬುದು ದಯಮಾಡಿ ನಮಗೆ ತಿಳಿಸ್ರಿ. ನಿಮಗೆ ನಾವು ಪ್ರಾರ್ಥಿಸಲು ಬಯಸ್ತೇವೆ ಕೂಡ. ವಿಶೇಷವಾಗಿ ನೀವು ವಹಿಸಿದ್ದಕ್ಕಾಗಿ ವಂದಿಸ್ತೇವೆ. ಈ ವಿಡಿಯೋ ದಯಮಾಡಿ ಶೇರ್ ಮಾಡ್ರಿ. ನೀವು ಲೈವ್ ಅಲ್ಲದ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ವೀಕ್ಷಿಸ್ತಾ ಇದ್ರೆ ಪ್ರತಿ ಹಂತ ನೀವು ಅನುಭವಿಸೋದಕ್ಕೆ ನಾನು ನಿಮ್ಮನ್ನು ಆಮಂತ್ರಿಸ್ತೇನೆ. ಮತ್ತೆ ಈ ಸಾಯಂಕಾಲ ನಾವು ತಿರುಗಿ ಬೈಬಲ್ ಡಿಸ್ಕಷನ್ಗಾಗಿ ಬರಲಿಕ್ಕಿದ್ದೇವೆ. ನೀವೆಲ್ಲ ಈ ಒಂದು ಸಮಯ ಕೊಟ್ಟು ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.